ಎಷ್ಟು ಜನಗಳು ನಿಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ನಿಮ್ಮ ಊರೊಳಗಿನ ಪುರಾಣವನ್ನು ಕೇಳಾಕತ್ಯಾರ ಅಂತಂದರೆ ನಾವೆಲ್ಲರೂ ಹೆಮ್ಮೆ ಪಡೋದೇನು ಅಂದರೆ ಮಾಗಣಗೇರಿ ಒಳಗೆ ನಮ್ಮ ಕಡ್ಕೋಳದ ಅಮರೇಶ್ ACS ಚಾನಲ್ ಕಡ್ಕೋಳ ಮುಖಾಂತರವಾಗಿ ಎಷ್ಟು ಸಾವಿರ ಮಂದಿ ಗೊತ್ತರ? ನೀವು ಭಾಳ ಅಂದ್ರೆ 2,000 ಜನ, ಇಲ್ಲಿ 1,500ರಿಂದ 2,000 ಜನ ನಾವು ಶ್ರವಣ ಭಾಗ್ಯಗಳಾಗಿ ಇರಬಹುದು. ಆದರೆ ಅವರಿಗೆ ನೀವು ಏನು ಧನ್ಯವಾದಗಳನ್ನು ಹೇಳಬೇಕು ಅಂತಂದರೆ ಮಾಗಣಗೇರಿ ಒಳಗೆ ನಡೆದ ಕಾರ್ಯಕ್ರಮ 70,000 ಜನಗಳಿಗೆ ಮುಟ್ಟಿಸಿದ ಅವರಿಗೆ ಧನ್ಯವಾದ ಹೇಳ್ರಿ. ಎಷ್ಟು? 70,000. ಅದಕ್ಕೆ ನಿಮ್ಮೂರವ್ರು ಅಷ್ಟೇ ಇಲ್ಲಿ ಕೇಳಾಕತ್ತಿಲ್ಲ, 70,000 ಜನಗಳು ಹೊರಗಡೆ ಕೇಳ್ತಿರ್ತಾರ. ಅದಕ್ಕೆ ಗದ್ದಲ ಮಾಡಬೇಡ್ರಿ. ಮೊದಲಿಗೆ ನಿಮಗೆ ಒಂದು 15 ನಿಮಿಷ ಹೀಗೆ ಆಗಬಾರ್ದು ತಾನೇ. ಅದಕ್ಕಾಗಿ ಯಾವತ್ತೂ ಕೂಡ ನಮ್ಮ ACS ಚಾನಲ್ಲಿನ ಅಂಬರೀಷ್ ಅವರಿಗೆ ಜೋರಾಗಿ ಮತ್ತೊಮ್ಮೆ ಚಪ್ಪಾಳಿ ತಟ್ಟೋಣ. ತಾಯಿ ನಿನ್ನಿನ ದಿನ ನೀವು ಕೇಳ್ತೀರಿ, ಎಷ್ಟು ಅದ್ಭುತ ಅಲ್ಲಿ ಇಲ್ಲಿ ಅಲ್ರಿ. ಬರ್ತಾನ ಅಂತ ಹೇಳ್ಯಾಳ. ಗಂಡ ಮನೆ ಬಿಟ್ಟು ಹೋಗಿ 3 ವರ್ಷ ಆಗ್ಯದ. ಗಂಡ ಮನೆ ಬಿಟ್ಟು ಹೋಗಿ 3 ವರ್ಷ ಆಗ್ಯದ. ಆ ಚಿಂತಿ ಹೆಂಡತಿಗೆ ಅಲ್ರಿ, ಅತ್ತಿ ಮಾವಗಿರ್ಬೇಕು. ಆ ಚಿಂತಿ ಅತ್ತಿ ಯಾರಿಗಿರ್ಬೇಕು? ಹಡದ ತಂದೆ ತಾಯಿಗಿರ್ಬೇಕು. ಆದ್ರೆ ಕನ್ಯಾ ಕೊಟ್ಟ ತಂದೆ ತಾಯಿಗದ. ನನ್ನ ಮಗ ಸತ್ತಾನಲ್ಲಿ ಹೋಗು ಅಂತ ಹಡದಕ್ಕಿ ಹೇಳ್ತಾಳ. ನನ್ನ ಮಗ ಸತ್ತಾನ, ಈ ಮನ್ಯಾಗ ಇರಬೇಡ. ನೀ ಯಾವಾಗ ನನ್ನ ಮನೆಗೆ ಬಂದಿದಿ ಅವತ್ತೇ ನನ್ನ ಮಗನಿಗೆ ನನ್ನ ಮನೆತನಕ ದರಿದ್ರತನ ಹತ್ಯದ. ಅದಕ್ಕೆ ನನ್ನ ಮಗ ಬಿಟ್ಟು ಹೋಗ್ಯಾನ, ಹೋಗು ಅಂತ ತಿಳಿದು ಅತ್ತಿ ಮಾವ ಹೇಳ್ತಾರ. ಸಹಜವಾಗಿ ನೀವು ವಿಚಾರ ಮಾಡ್ರಿ, ಬದುಕಿನೊಳಗೆ ಯಾರು ತಾಳ್ಮೆಯೊಳಗೆ ಗಟ್ಟಿ ಇರ್ತಾರ, ಯಾರು ತಾಳ್ಮೆಯೊಳಗೆ ಅವರು ಗಟ್ಟಿ ಇರ್ತಾರ, ಅವರು ಈ ಲೋಕದೊಳಗೆ ಗೆದಿಯುವುದಕ್ಕೆ ಸಾಧ್ಯ ಇರ್ತದೆ. ಆ ಕಾರಣವನ್ನು ನಾವು ಅರ್ಥ ಮಾಡಿಕೊಂಡು ತಾಯಿ ದಾನಮ್ಮನವರು ವಿಷ ಕುಡಿದು ಸಾಯಬೇಕು ಅನ್ನುವಾಗ ದಾನಮ್ಮ ದೇವಿ ಬಂದು ಅವರಿಗೆ ರಕ್ಷಣೆ ಹೇಗೆ ಕೊಟ್ಟಳು, ಇವತ್ತು ಕೂಡ ಆ ತಾಯಿಗೆ ಇಲ್ಲೋಡಿ ಎಷ್ಟು ಆನಂದ. ಆ ತಾಯಿಗೆ ಎಷ್ಟು ಆನಂದ ಅಲ್ರಿ. 3 ವರ್ಷದ ಮೇಲೆ ಸತ್ತಾನ ಅನ್ನೋ ಗಂಡ ಮನೆಗೆ ಬರ್ತಾನ ಅಂದ್ರೆ ಆನಂದ ಇಲ್ಲೇನು? ಅತ್ತಿ ಮಾವಗೂ ಆನಂದ ಆತು, ಕಟ್ಕೊಂಡ ಹೆಂಡತಿಗೂ ಆನಂದ ಆತು. ಅವನೇ ಹೇಳ್ತಾನೆ ಏನಂತ, 3 ವರ್ಷಗಳ ಕಾಲ ನಾ ನಾಡಿನ ತುಂಬೆಲ್ಲ ತಿರುಗಿದೆ, ಮನೆಗೆ ಹೋಗಬೇಕು ಅನ್ನುವಂಥದ್ದು ನನ್ನ ತಲೆಗೆ ಬರ್ತಿರಲಿಲ್ಲ. 3 ದಿನಗಳ ಕಾಲ ನಾ ಮನೆಗೆ ಬರಬೇಕು ಅನ್ನುವಂಥದ್ದನ್ನು ನನ್ನ ಪಕ್ಕದೊಳಗೆ ನಿಂತು ಕರೆದವರು ಯಾರು ಅಂದರೆ ಇಲ್ಲೇನು ಪೂಜಾ ಕುಂತಾರ, ಗುಡ್ಡಾಪುರದ ದಾನಮ್ಮ ದೇವಿಯ ಆಶೀರ್ವಾದ. ಆ ಆಶೀರ್ವಾದದ ಪುಣ್ಯದ ಬಲದೊಳಗ ತಾಯಿ ಆ ತಂದೆ ತಾಯಿ ಹೇಳಿದ್ರಂತ ನಾ ಮನೆ ಬಿಡ್ತೀವಿ, ಯವ್ವ ನಾವು ಮನಿನೇ ಬಿಡ್ತೀವಿ, ನಾವು ಎಲ್ಲೋ ಇರ್ತೀವಿ, ಆದ್ರೆ ಸತ್ತಿರುವ ಮಗ ಬದುಕ್ಯಾನ ಅನ್ನುವ ವಿಚಾರಕ್ಕೆ ಖುಷಿ ನಮ್ಮೊಳಗೆ ಬಂತು. ನಮ್ಮಂಥ ಪುಣ್ಯವಂತರು ಇನ್ನೊಬ್ಬರಿಲ್ಲ. ಅವ್ವ ಹೊಲ ನೀ ತಗೋ, ಮನಿ ನೀ ತಗೋ, ನಿಮ್ಮ ಸೇವಾದೊಳಗೆ ನಾವು ಇರ್ತೀವಿ, ನೀವು ನಮ್ಮನೆಗೆ ಇರಬೇಕು, ಈ ಮನಿ ಮಠ ಆಗಬೇಕು ಅಂತಂದರೆ ಅವರು ಹೇಳಿದರು, ಮನಿ ಮಠ ಆಗಬೇಕು ಅಂತ ನಾನು ನಿಮಗೆ ಹೇಳಂಗಿಲ್ಲ, ನಿಮ್ಮೆಲ್ಲರ ಬದುಕಿನೊಳಗೆ ಸದ್ಗುಣ ಇರಲಿ, ನಿಮ್ಮೆಲ್ಲರ ಬದುಕಿನೊಳಗೆ ಸದ್ಗುಣಗಳಿರಲಿ ಅಂತ ಆಶೀರ್ವಾದವನ್ನು ಮಾಡಿ ತಾಯಿ ದಾನಮ್ಮನವರು ಕಲ್ಯಾಣಕ್ಕೆ ಹೋಗುವಾಗ ಆ ತಾಯಿಯ ನಮನ ಇರೋದು ಒಂದೇ, ಜಯ ನಮ್ಮ ಪಾರ್ವತಿ ಪತಿಹರ ಎನ್ನುತ್ತ ಚಪ್ಪಾಳಿ ಹಾಕಮ್ಮ, ಶಂಭೋ ಹರ ಹರ ಮಹಾದೇವೆನ್ನುವ ಭಜನೆಯ ಮಾಡಮ್ಮ,
ಜಯ ನಮ್ಮ ಪಾರ್ವತಿ ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಚಪ್ಪಾಳಿ ಹಾಕಮ್ಮ ಶಿವ ಶಿವ ಶಂಕರ ಶಂಭೋ ಎನ್ನುತ್ತ ಭಜನೀಯ ಮಾಡಮ್ಮ ಭಜನೀಯ ಮಾಡಮ್ಮ ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಹರ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಚಪ್ಪಾಳಿ ಹಾಕಮ್ಮ ಶಿವ ಶಿವ ಶಂಕರ ಶಂಭೋ ಎನ್ನುತ್ತ ಭಜನೀಯ ಮಾಡಮ್ಮ ಭಜನೀಯ ಮಾಡಮ್ಮ ಓಂ ಶಿವ ಎಂದು ಕುಟ್ಟವ್ವ ತಂಗಿ ಸೋಂ ಶಿವ ಎಂದು ಬೀಸವ್ವ ಗೆಳತಿ ಓಂ ಶಿವ ಎಂದು ಕುಟ್ಟವ್ವ ತಂಗಿ ಸೋಂ ಶಿವ ಎಂದು ಬೀಸವ್ವ ಗೆಳತಿ ಓಂ ಸೋಂ ಶಿವ ಪಾರ್ವತಿ ಪತಿ ಎಂದು ಓಂ ಸೋಂ ಶಿವ ಪಾರ್ವತಿ ಪತಿ ಎಂದು ದಾಸೋಹ ಮಾಡಮ್ಮ ಮನೆಗೆಲಸವ ಮಾಡಮ್ಮ ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಹರ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಚಪ್ಪಾಳಿ ಹಾಕಮ್ಮ ಶಿವ ಶಿವ ಶಂಕರ ಶಂಭೋ ಎನ್ನುತ್ತ ಭಜನೀಯ ಮಾಡಮ್ಮ ಭಜನೀಯ ಮಾಡಮ್ಮ ಗುರುಲಿಂಗ ಜಂಗಮ ಮೂರವ್ವ ತಂಗಿ ಅರಿತುವಲಿ ಗುಂಡ ಹೂಡವ್ವ ಗೆಳತಿ ಗುರುಲಿಂಗ ಜಂಗಮ ಮೂರವ್ವ ತಂಗಿ ಅರಿತುವಲಿ ಗುಂಡ ಹೂಡವ್ವ ಗೆಳತಿ ಹರ ಹರ ಎನ್ನುತ್ತ ಮಡಿ ಹುಡಿಯಿಂದ ಹರ ಹರ ಎನ್ನುತ್ತ ಮಡಿ ಹುಡಿಯಿಂದ ಅಡಿಗೆಯ ಮಾಡಮ್ಮ ಚರಗಂಡಗ ಉಣಿಸಮ್ಮ ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಹರ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಚಪ್ಪಾಳಿ ಹಾಕಮ್ಮ ಶಿವ ಶಿವ ಶಂಕರ ಶಂಭೋ ಎನ್ನುತ್ತ ಭಜನೀಯ ಮಾಡಮ್ಮ ಭಜನೀಯ ಮಾಡಮ್ಮ ಹರಿಹರರೊಂದೇ ತಿಳಿಯವ್ವ ತಂಗಿ ಹರಿಹರದಾಸರ ನೆನೆಯವ್ವ ಗೆಳತಿ ಹರಿಹರರೊಂದೇ ತಿಳಿಯವ್ವ ತಂಗಿ ಹರಿಹರದಾಸರ ನೆನೆಯವ್ವ ಗೆಳತಿ ಶರಣರ ಸಂತರ ದಾಸರ ಮಹಿಮರ ಶರಣರ ಸಂತರ ದಾಸರ ಮಹಿಮರ ಚರಣಕ ನಮಿಸಮ್ಮ ಪರಮಾತ್ಮನಿ ಗುಣಿಸಮ್ಮ ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಚಪ್ಪಾಳಿ ಹಾಕಮ್ಮ ಶಿವ ಶಿವ ಶಂಕರ ಶಂಭೋ ಎನ್ನುತ್ತ ಭಜನೀಯ ಮಾಡಮ್ಮ ಭಜನೀಯ ಮಾಡಮ್ಮ ಭವಸಂತಿ ಮಂದಿ ಮರಿಯವ್ವ ತಂಗಿ ಶಿವಪಾದ ನಂಬಿ ಬಾಳವ್ವ ಗೆಳತಿ ಭವಸಂತಿ ಮಂದಿ ಮರಿಯವ್ವ ತಂಗಿ ಶಿವಪಾದ ನಂಬಿ ಬಾಳವ್ವ ಗೆಳತಿ ತವ ಭಕ್ತಿಯಾದ ಪತಿಪಾದದಲ್ಲಿ ತವ ಭಕ್ತಿಯಾದ ಪತಿಪಾದದಲ್ಲಿ ಶಿವಪುರ ಸೇರಮ್ಮ ಕಲಿದೇವನ ನೆನೆಯಮ್ಮ ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಹರ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಚಪ್ಪಾಳಿ ಹಾಕಮ್ಮ ಶಿವ ಶಿವ ಶಂಕರ ಶಂಭೋ ಎನ್ನುತ್ತ ಭಜನೀಯ ಮಾಡಮ್ಮ ಭಜನೀಯ ಮಾಡಮ್ಮ ಭಜನೀಯ ಮಾಡಮ್ಮ ಭಜನೀಯ ಮಾಡಮ್ಮ ಆಶೀರ್ವಾದ ಮಾಡಿ ಹೇಳ್ತಾರ ನಾವು ಕಲ್ಯಾಣಕ್ಕೆ ದಯಮಾಡಿಸ್ತೀವಿ ಅಂತ. ಹಚ್ಚಿಬಿಡವ ಊದಿನ ಕಡ್ಡಿ.
ಈಗ ಯಾರು ಹೊಸ್ತಾಗಿ ಕಲ್ತ್ರಿ ಮತ್ತದನ್ನ? ಹೊರಟಿದ್ದು ಎಲ್ಲಿಗೆ ಅಂದ್ರೆ ಕಲ್ಯಾಣದ ಸೀಮೆಗೆ. ಕಲ್ಯಾಣದ ಸಮೀಪ ಶಿವಪುರ. ಈಗ ರೀ ನಾನು ನಿನ್ನೆ ನಿಮಗೆ ಹೇಳಿನೆ, ಸ್ವಲ್ಪ ಬಂದ್ ಮಾಡಪ್ಪು. ಓ ಅವ್ವ, ನಾ ವ್ಯವಸ್ಥಾಪಕ ಬಳಗಕ್ಕೆ ನೀವು ಅಷ್ಟೇ ಇಲ್ರಿ, 70,000 ಜನ ಇಲ್ಲಿ ನೋಡೋದ್ರಾಗ ಹೊರಗಡೆ ಅದಾರ. ಬಹುಶಃ ಎಲ್ಲೆಲ್ಲಿ ತನ ಅದಾರ ಗೊತ್ತರ. ಅವ ಒಂದೇ ದಿವಸ ಬರಲಾರ್ದಕ್ಕೆ ನನಗೆ ಏಸೂರು ಮಂದಿ ಕೇಳ್ಯಾರ ಯಾಕ್ರಿ ಅಂತ. ಬಹುಶಃ 70,000 ಜನ ಹೊರಗಡೆ ಅದಾರ. ಸ್ವಲ್ಪ ಶಿಸ್ತು ಮೇಂಟೈನ್ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ವಿನಂತಿ ಅದ. ಈಗ ಈ ಊರಾಗ ನೌಕರಿ ಮಾಡೋರು ಯಾರೋ ಬೆಂಗಳೂರಾಗ ಏನು ಎಲ್ಲೇ ಅದಾರಂತಲ್ಲ, ಅವ್ರು ಕೇಳ್ಯಾರ. ನಾವು ನಮ್ಮೂರನ್ನ ಅಭಿಮಾನದಿಂದ ನಾವು ದಿನಾನು ರೀ ಪುರಾಣ ಶುರುವಾತು ಅಂತಂದ್ರೆ ಮೊಬೈಲ್ ಮುಂದಿಟ್ಕೊಂಡು ಕುಂದಿರ್ತೀವಿ ರೀ ಅಂತ. ಬರೇ ಪುರಾಣದಾಗ ಆ ಕಡೆ ಕುಂದಿರ್ಸ್ರಿ ಈ ಕಡೆ ಕುಂದಿರ್ಸ್ರಿ ಅಂತ ಅವ್ರು ಮತ್ತೆ ನನಗೆ ಮೆಸೇಜ್ ಕೊಡಬಾರ್ದು. ಇವರಿಗೆ ಭಾಳ ಮಂದಿಗೆ ಅದೇ ಇದು. ದಯವಿಟ್ಟು ತಾವೆಲ್ಲ ವ್ಯವಸ್ಥಾಪಕ ಬಳಗ ಆದಿಯಾಗಿ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಕಾರ್ಯಕ್ರಮದೊಳಗೆ ಮುನ್ನಡೆಯೋಣ ಅನ್ನುವಂಥದ್ದನ್ನು ಈ ವೇದಿಕೆ ಮೂಲಕವಾಗಿ ತಿಳಿಸಿ, ದಾನೇಶ್ವರಿ ಮಾತಾಕಿ ಗಳಿಗೆ ಆಶೀರ್ವಾದವನ್ನು ಮಾಡಿ ತಾಯಿ ಹೊರಟಿದ್ದು ಎಲ್ಲಿಗೆ ಅಂದರೆ ಕಲ್ಯಾಣಕ್ಕೆ. ನೇರವಾಗಿ ಕಲ್ಯಾಣಕ್ಕೆ ಅಮ್ಮನವರು ದಯಮಾಡಿಸಲಿಲ್ಲ. ಕಲ್ಯಾಣದ ಸಮೀಪ ಶಿವಪುರ ಅಂತ ಒಂದು ಊರದ. ಆ ಶಿವಪುರದೊಳಗೆ ಒಂದು ಬಾಳಿ ವನ. ಶಿವಪುರದೊಳಗೆ ಬಾಳಿ ವನ. ಆ ಬಾಳಿ ವನದೊಳಗೆ ಇಲ್ಲೋಡಿ ವಿಶಾಲವಾದ ಬಾಳಿ ವನ ಅದ. ಅಲ್ಲಿ ಬನ್ನಿ ಗಿಡ ಅದ, ಅದರೊಂದಿಗೆ ಪತ್ರಿ ಗಿಡ ಅದ, 100 ಥರದ ಹೂವಿನ ಗಿಡಗಳದಾವ. ಆನಂದವಾದ ಬಾಳಿವನ ಅದ, ತುಂಬಿದ ಬಾವಿ ಅದ. ಆ ಹೊಲದೊಳಗ ತಾಯಿ ಲಿಂಗಮ್ಮನವರು ಅನುಷ್ಠಾನಕ್ಕೆ ಕುಂದಿರ್ತಾರೆ ನೋಡಿ. ಬಾಳಿವನದೊಳಗ ಅನುಷ್ಠಾನ ದಿನಾಲು ಎಷ್ಟು ದಿನ? 48 ದಿನಗಳ ಕಾಲ ಅನುಷ್ಠಾನ ಅಂತಂದ್ರೆ ಬದುಕಿನೊಳಗೆ. ಅನುಷ್ಠಾನ ಅಂತಂದ್ರೆ ಬದುಕಿನೊಳಗೆ ಎಲ್ಲರಿಗೆ ಮಾಡೋಕ್ಕಾಗಲ್ಲ. ಅನುಷ್ಠಾನ ಅಂದ್ರೆ ಏನು? ಅಲ್ಲ, ನಾವು ಮಾಡ್ತೀವಿ ಇಲ್ಲ ಅನ್ನಂಗಿಲ್ಲ. ನಾವು ದೇವ್ರ ಹೆಸರು ಮೇಲೆ ಒಪ್ಪತ್ತಿರ್ತೀವಿ. ಏನಮ್ಮ? ನಾವು ದೇವ್ರ ಹೆಸರಿನ ಮೇಲೆ ಒಪ್ಪತ್ತಿರ್ತೀವಿ ಅಂತಂದ್ರೆ ದಿನ ಉಣ್ಣೋದಕ್ಕಿಂತ ಹೆಚ್ಚು ಉಂಡಿರ್ತೀವಿ. ಏನಿಲ್ಲವ ಇವತ್ತು ಒಪ್ಪತ್ತಿದ್ದೀನಿ, ಏನಿಲ್ಲವ ಇವತ್ತು ಒಪ್ಪತ್ತಿದ್ದೀನಿ ಮತ್ತು ಹೆಂಗಿರೋದು ಅಂತ ಮುಂಜಾನೆ ಒಂದು ಅರ್ಧ ಕಿಲೋ ರವದ್ದು ಉಪ್ಪಿಟ್ಟು ಉಂಡೀನಿ. ಸಂಜೆ ಮುಂದೆ ಉಪವಾಸ ಇರೋದು ಅಂತ ಮಧ್ಯಾಹ್ನ 2:15 ಹೊಟ್ಟೆ ಶಿಬಾರ್ದು ಅಂತ 4 ರೊಟ್ಟಿ ಉಂಡು ಒಂದೀಟ ಅನ್ನ ಉಂಡಿನವ. ಮುಂಜಾನೆ ಯಾಕೋ ಸಂಜೆ ಮುಂದೆ ಯಾಕೋ ಹೊಟ್ಟೆ ಸೆಕ್ಕತ್ತ. ಒಪ್ಪತ್ತದಿನವ ನಾ ಒಪ್ಪತ್ತದಿನವ. ಮತ್ತೇನು? ಏನಿಲ್ಲ, ಒಂದು ಈಟ ಕಡ್ಲಿ ಹಿಟ್ಟಿತ್ತ, ಅದಕ್ಕೊಂದು 2 ಉಳ್ಳಾಗಡ್ಡಿ ಹಾಕಿ ನಾವು ಒಪ್ಪತ್ತದಿನವ. ಒಂದ ಬುಟ್ಟಿ ಬಜ್ಜಿ ತಿಂದೀನಿ. ಒಪ್ಪತ್ತ ಮಾಡ್ತಾರ ಈಗಿನವರು ಒಪ್ಪತ್ತು ಮಾಡ್ತಾರ, ಕುಪ್ಪತ್ತ ಆಗುವಂಗ ತಿಂತಾರ, ಮ್ಯಾಲ ಒಪ್ಪತ್ತ ಅನ್ನತಾರ. ಹೌದ್ರಿ? ಸೋಮವಾರ ದಿವಸಕ್ಕ ಊರ ಬಸವನಿಗೊಪ್ಪತ್ತ. ಸೋಮವಾರ ದಿವಸಕ್ಕ ಊರ ಬಸವನಿಗೊಪ್ಪತ್ತ. ಬೋಗೋಣಿ ಉಪ್ಪಿಟ್ಟ ತಿಂತಾರ. ನೀವಲ್ರಿವ ಯವ್ವ. 48 ದಿನಗಳ ಕಾಲ ಪುಣ್ಯದ ಮಹಾಮಾತೆ ಅನ್ನ ಆಹಾರಗಳನ್ನು ತೊರೆದಾಳ. ಆ ದಿನಾಲು 3 ವೇಳೆ
ಬಾವಿಯೊಳಗೆ ಸ್ನಾನ ಮಾಡೋದದ. ಇಲ್ಲೋಡಿ, ಪೂಜೆಗಾಗಿ ನಾನಾ ಥರದ ಹೂಗಳದಾವ. ಪೂಜೆಗಾಗಿ ಪತ್ರಿ ಅದ, ಬನ್ನಿ ಪತ್ರಿ ಅದ. ಅದರೊಂದಿಗೆ ಬಾಳೆವನದೊಳಗೆ ಗದ್ದಿಗೆಯನ್ನು ಹಾಕಿ ಎಷ್ಟು ದಿನ, 48 ದಿನಗಳ ಕಾಲ ಅನ್ನ ಆಹಾರಗಳನ್ನು ಮರೆತಾಳ. ಅಂಗೈಯೊಳಗೆ ಲಿಂಗಯ್ಯನನ್ನು ಹಿಡಿದು ಲಿಂಗ ನಿರೀಕ್ಷಣೆಯೊಳಗ ಮನಸ್ಸು ಗಟ್ಟಿ ಮಾಡ್ತಾ. ತಾವೆಲ್ಲ ತಿಳ್ಕೋರಿ, ಎಲ್ಲದಕ್ಕಿಂತ ಫಾಸ್ಟ್ ಓಡೋದು ಏನ್ರಿ? ಎಲ್ಲದಕ್ಕಿಂತ ಫಾಸ್ಟ್ ಓಡೋದು ಏನ್ರಿ? ಮನಸ್ಸದ. ಎಲ್ಲದಕ್ಕಿಂತ ಫಾಸ್ಟ್ ಓಡ್ತದೆ. ನೀವೆಲ್ಲರೂ ಇಲ್ಲೇ ಕುಂತೀರಿ. ನಮ್ಮ ಮನಸ್ಸು ಕಣ್ಣು ಮುಚ್ಚಿ ಕಣ್ಣು ತೆಗೆರದ್ರಾಗ ಅಮೇರಿಕಕ್ಕೆ ಹೋಗ್ತದೆ. ಕಣ್ಣು ಮುಚ್ಚಿ ಕಣ್ಣು ತೆಗೆದರಾಗ ಸ್ವಿಟ್ಜರ್ಲೆಂಡಕ್ಕೆ ಹೋಗಿ ಬರ್ತದೆ. ಕಣ್ಣು ಮುಚ್ಚಿ ಕಣ್ಣು ತೆಗೆದರಾಗ ಮೈಸೂರಿಗೆ ಹೋಗಿ ಬರ್ತದೆ, ಬೆಂಗಳೂರಿಗೆ ಹೋಗಿ ಬರ್ತದೆ. ಎಲ್ಲದಕ್ಕಿಂತ ನಮ್ಮ ಮನಸ್ಸು ಭಾಳ ಫಾಸ್ಟ್ ಅದ. ಇಲ್ಲೋಡಿ, ಎಲ್ಲದಕ್ಕಿಂತ ಮನಸ್ಸು ಹರಿದಾಡ್ತದ. ಹರಿದಾಡುವ ಮನವನ್ನು 48 ದಿನಗಳ ಕಾಲ ತನ್ನ ಅಧೀನದೊಳಗಿಟ್ಟುಕೊಂಡು ಅನುಷ್ಠಾನ ಮಾಡುವ ಪುಣ್ಯದ ಶರಣ ಯಾರು ಅಂದರೆ ಅವರೇ ಗುಡ್ಡಾಪುರದ ದಾನಮ್ಮ ದೇವಿ. ಏನಾದರೂ ನಿಲ್ಲಿಸಬಹುದು, ಹರಿಯುವ ನೀರು ನಿಲ್ಲಿಸಬಹುದು, ಸುಡುವ ಅಗ್ನಿ ನಿಲ್ಲಿಸಬಹುದು, ಬೀಸುವ ಗಾಳಿ ನಿಲ್ಲಿಸಬಹುದು. ಆದರೆ ಮನಸ್ಸು ನಿಲ್ಲಿಸೋದು ಕಷ್ಟ. ಮನಸ್ಸು ನಿಲ್ಲಿಸೋದು ಅಂತೇನದಲ್ರಿ, ಅದು ಬದುಕಿನೊಳಗ ಭಾಳ ಕಷ್ಟದ. ಮನಸ್ಸು ನಿಲ್ಲಿಸೋದು ಭಾಳ ಕಷ್ಟ ಅಂತೆ. ಮನಸ್ಸು ಎಂಬೋ ಮಂಗ್ಯ, ಮನಸ್ಸು ಎಂಬೋ ಮಂಗ್ಯ, ಮರ ಹತ್ತಿ ಕುಣಿದಾಡ್ತೈತೆ, ಬೆರಳಿಡಿದು ಜೀಕಾರ್ತೈತೆ. ಮನಸ್ಸು ಎಂಬೋ ಮಂಗ್ಯ, ಮನಸ್ಸು ಎಂಬೋ ಮಂಗ್ಯ, ಮನಸ್ಸು ಎಂಬೋ ಮಂಗ್ಯ, ಮನಸ್ಸು ಎಂಬೋ ಮಂಗ್ಯ, ಮನಸ್ಸು ಎಂಬೋ ಮಂಗ್ಯ. ಮರ ಹತ್ತಿ ಕುಣಿದಾಡ್ತೈತೆ, ಬೆರಳಿಡಿದು ಜೀಕಾರ್ತೈತೆ. ಮನಸ್ಸು ಎಂಬೋ ಮಂಗ್ಯ, ಮನಸ್ಸು ಎಂಬೋ ಮಂಗ್ಯ, ಮನಸ್ಸು ಎಂಬೋ ಮಂಗ್ಯ. ಹೊಲ ಮಾಡು ನಿನ್ನ ಮನವ, ಕರಸಲ್ಲಿ ಭಕ್ತಿ ಮಳೆಯ, ನಿಶ್ಚಲವಾದ ಹಲಗುಣ ಸಾಧನವ. ನೊಗ ಮಾಡು ಮಗ ಮದದ ದನವೂಡೋ, ಹರ 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 ಎನ್ನುತ್ತಾ ಹರನಲ್ಲೇ ಜಗ ಕಾಣುತ್ತಾ. ದಯವೆಂಬ ಮೂಲ ಧರ್ಮ ಬಿತ್ತಬೇಕು, ಬಿತ್ತಬೇಕು. ನಮ್ಮ ಪೂಜ್ಯರಿಗೆ ಚಪ್ಪಾಳಿ ತಟ್ಟಿ ಸ್ವಾಗತ ಕೋರ್ರಿ. ಹೊಲ ಮಾಡು ನಿನ್ನ ಮನವ, ಕರಸಲ್ಲಿ ಭಕ್ತಿ ಮಳೆಯ, ನಿಶ್ಚಲವಾದ ಹಲಗುಣ ಸಾಧನವ. ನೊಗ ಮಾಡು ಮಗ ಮದದ ಧನವೂಡೋ, ಹರ 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 ಎನ್ನುತ್ತಾ ಹರನಲ್ಲೇ ಜಗ ಕಾಣುತ್ತಾ. ದಯವೆಂಬ ಮೂಲ ಧರ್ಮ ಬಿತ್ತಬೇಕು, ಬಿತ್ತಬೇಕು.
ಮನವಾ ಬೆಳಿಬೇಕು. ಪ್ರತಿ ಹೆಜ್ಜೆಗೊಂದು ಸೇವೆಯುಂಟು, ಪ್ರತಿ ಸೇವೆಯಲ್ಲಿ ಶಿವನುಂಟು. ಪ್ರತಿ ಹೆಜ್ಜೆಗೊಂದು ಸೇವೆಯುಂಟು, ಪ್ರತಿ ಸೇವೆಯಲ್ಲಿ ಶಿವನುಂಟು. ಮನವೆಂಬ ಮಂಗ್ಯನನ್ನು ದುಡಿಸು ಸಾಧನೆಗೆ, ಮನಸ್ಸು ಎಂಬೋ ಮಂಗ್ಯ, ಮನಸ್ಸು ಎಂಬೋ ಮಂಗ್ಯ. ಮರ ಹತ್ತಿ ಕುಣಿದಾಡ್ತೈತೆ, ಬೆರಳಿಡಿದು ಜೀಕಾರ್ತೈತೆ, ಮನಸ್ಸು ಎಂಬೋ ಮಂಗ್ಯ, ಮನಸ್ಸು ಎಂಬೋ ಮಂಗ್ಯ, ಮನಸ್ಸು ಎಂಬೋ ಮಂಗ್ಯ. ಮನಸ್ಸು ಎಂಬೋ ಮಂಗ್ಯ. ಮನಸ್ಸು ಅನ್ನೋದು ಮಂಗ. ಮನಸ್ಸು ಹೇಳದಂಗ ನೀವು ಹೊಂಟೀವಿ ಅಂತಂದ್ರ ನೋಡಿ, ಅದನ್ನ ಯಾರು ಕಟ್ಟ್ಯಾರ? ಹರಿದಾಡುವ ಮನವನ್ನ ಯಾರು ನಿಲ್ಲಿಸ್ಯಾರ? ಹರಿದಾಡುವ ಮನವನ್ನ ಯಾರು ನಿಲ್ಲಿಸಿ ಶಿವಯೋಗದೊಳಗಿರ್ತಾರ ಅವರೇ ದೇವರಾಗ್ತಾರ. 48 ದಿನಗಳ ಕಾಲ ಅಂಗೈಯೊಳಗೆ ಲಿಂಗಯ್ಯನನ್ನು ಹಿಡಿದು ಲಿಂಗ ನಿರೀಕ್ಷಣೆಯೊಳಗ ಮನವನ್ನು ಕಟ್ಟೋದದ. ನೀವು ನೋಡಿರ್ಬೇಕ. ಮನಸ್ಸು ಅಂದ್ರೆ ಗವಾಯಿಗಳು ಹೇಳಿದ್ರಲ್ಲ ಇಷ್ಟತನ ಏನ್ರಿ ಅದು? ಮಂಗ್ಯ. ಮಂಗ್ಯ ಅಂತೀರೇನು ಬಾಲ್ಯ ಅಂತೀರಿ? ಏನಂತೀರಿ? ಏನಂತೀರಮ್ಮ? ಮಂಗ್ಯ ಏನು ಬಾಲ್ಯ? ಮಂಗ್ಯ. ಇಲ್ಲೋಡು, ಯಾವನೋ ಒಬ್ಬ ಮಂಗನ ಆಟ ಆಡ್ಸವ ಒಂದು ಹೋತ ಮತ್ತು ಮಂಗ ಭಾಳ ಲಕ್ಷ ಕೊಡಿ. ಅವ ಹೇಳದಂಗ ಮನಸ್ಸು ಹೇಳದಂಗ ಹೋಗೋದಲ್ಲ, ಮನಸ್ಸು ಕಟ್ಟಬೇಕಂತ. ಯಾವನೋ ಒಬ್ಬವ ಹಿಂದೆಲ್ಲ ಬರ್ತಿದ್ರು, ಕರಡಿ ಆಡ್ಸೋರು ಅಂತ ಬರ್ತಿದ್ರು, ಮಂಗ್ಯಾನ ಆಡ್ಸೋರು ಅಂತ ಬರ್ತಿದ್ರು, ಡಾಂಬ್ ಅದೇನು ತಂತಿ ಮ್ಯಾಗ ನಡೆಯೋರು ಅಂತ ಬರ್ತಿದ್ರು. ಇಲ್ಲೋಡ್ರಿ, ಯಾವಾಗ ಈ ಮೂರ್ಖರ ಪೆಟ್ಟಿಗೆ, ಯಾವ್ದು ಮೂರ್ಖರ ಪೆಟ್ಟಿಗೆ ಅಂದ್ರೆ ಯಾವ್ದ್ರಿ? ಟಿ ವಿ. ಯಾರ ಮನೆಗೆ ಟಿ ವಿ ಬಂದು ಅಲ್ರಿ ಬಾಂಧವ್ಯ ಕೆಡಿಸಿಬಿಟ್ಟು. ಬರೇ ಬಾಂಧವ್ಯದೊಳಗೆ ಟಿ ವಿ ಅಷ್ಟೇ ಕೆಡಿಸಲಿಲ್ಲ, ಮೊಬೈಲ್ ಬಂದ ಮೇಲಂತೂ ಪೂರಾ ಕೆಟ್ಟು ಹೋತು. ನೀವು ನೋಡ್ರಿ, ಅವಾಗ ಈ ಆಟ ಆಡೋರು ಬರ್ತಿದ್ರು, ಏನಂತ ಕೋತಿ ಆಡಿಸ್ತಿದ್ರು. ಆಮೇಲೆ ಈಗ ಅಲ್ಲ, ಸಣ್ಣವರಿದ್ದಾಗ ಯಜಮಾನ್ರೆ ತಾವೆಲ್ಲ ನೋಡಿರಿ ಗೌಡ್ರ ಜಾತ್ರೆಯಾಗ ಹಿಂಗೆ ನೋಡ್ತಿದ್ದೇವಲ್ರಿ. ಇದೇನು ಹಳೆ ಮಂದಿಗೆ, ಈಗಿನವ್ರಿಗೆ ಈ 40 ವರ್ಷದ ಈ ಕಡೆಯವ್ರಿಗೆ ಗೊತ್ತಿಲ್ಲಿದು ಏನ್ರಿದು? ಗೋಡ್ ಗರ್ದಿ ಗಮ್ಮತ್. 50 ವರ್ಷದ ಮ್ಯಾಗಿನವರೇ ಹೇಳ್ಯಾರ ಇದನ್ನು, ಬಹುಶಃ ಹೇಳದವರು. ಏನ್ರಿ ಗರ್ದಿ ಗಮ್ಮತ್? ನಾವೆಲ್ಲ ಕಿಶದಾಗ ಜೋಳ ಹಾಯ್ಕೊಂಡು ಹೋಗಿ ಗರ್ದಿ ಗಮ್ಮತ್ತು ನೋಡ್ತಿದ್ದೆವು. ಇವತ್ತಿನ ದಿನ ಅದೆಲ್ಲ ನೋಡೋಕ್ಕಾಗಲ್ಲ. ಸಹಜವಾಗಿ ತಿಳ್ಕೋರಿ, ಒಬ್ಬ ಮಂಗನ ಆಟ ಆಡಿಸೋ ಬರ್ತಾನ, ಒಂದು ಹೋತದ, ಇನ್ನೊಂದು ಮಂಗದ. ಮಂಗನ್ನ ಒಂದು ಕಡೆ ಕಟ್ಟ್ಯಾನ, ಹೋತ ಒಂದು ಕಡೆ ಕಟ್ಟ್ಯಾನ. ಆ ಹೊತ್ತಕ್ಕೂ ಮಾತು ಕಲಿಸ್ಯಾನ, ಮಂಗಕ್ಕೂ ಕೂಡ ಮಾತು ಕಲಿಸ್ಯಾನ. ನಾಡಿನೊಳಗೆಲ್ಲ ಅವ ಆಟ ಆಡೋ ಮುಂದೆ ದೊಡ್ಡ ಶ್ರೀಮಂತರ ಅಂಗಳದೊಳಗೆ ಆ ಮಂಗನ ಆಟ ಆಡ್ಸಾಕತ್ತ. ಅವ್ರ ಮನ್ಯಾಗ ಆಕಳ ಕರ ಎಮ್ಮಿ ಕರ ಭಾಳ ಇದ್ದದ್ದನ್ನು ನೋಡಿ ಆ ಮಂಗನ ಆಟ ಆಡೋ ಒಂದನಂತ, ಯಾವಾಗ ಗೌಡ್ತಿ ಬಡತನದೊಳಗೆ 40 ವರ್ಷ ಆಯ್ತು ಈ ಆಟ ಆಡ್ಸಾಕತ್ತೀನಿ, ನನಗೆ ಕೆನೆ ಮೊಸರು ಅವಲಕ್ಕಿ ಉಣಬೇಕು ಅಂತ ಆಸೆ ಆಗ್ಯದ. ಮನಸ್ಸನ್ನೋದೇನು? ಮಾತಾಡ್ರಿ. ನಮ್ಮವು ಹಿಂಗ್ಯಾಂಗ ಶೆಟ್ರ ಅಂಗಡಿಯಾಗಿನ ಕಲ್ಲು ಗಪ್ಪ ಕುಂತಂಗೆ ಕುಂದಿರ್ತೀರಿ. ಮನಸ್ಸನ್ನೋದೇನು? ಮಂಗತ. ಅವ ಕೇಳ್ಯಾನ, 40 ವರ್ಷದಿಂದ ನಾನು ಮಂಗನ ಆಟ ಆಡ್ಸಾಕತ್ತೀನಿ, ಆಸೆ ನನಗಾಗ್ಯದ. ಮನೆ ತುಂಬ ಎಮ್ಮಿ ಕರ ಅದಾವ, ಮನೆ ತುಂಬ ಆಕಳ ಕರ ಅದಾವ. ಯವ್ವ ನಿಮ್ಮ ಮನ್ಯಾಗ ಹೈನ ಭಾಳ ಇದ್ದಂಗೆ ಕಾಣ್ತದ, ಈ ಬಡವನ ಆಸೆ ಪೂರೈಸ್ರಿ ಅಂತ ಆ ಗೌಡ್ತಿಗೆ ಕೇಳಿದ್ರ, ಅಂತಃಕರಣದ ಸಾವುಕಾರ್ತಿ, ಅಂತಃಕರಣದ ಗೌಡ್ತಿ, ಬಾರಪ್ಪ ಇನ್ನೂ ಒಂದು ಗಡಿಗೆ ಮೊಸರ ಹೆಪ್ಪ ಮುರಿದೇ ಇಲ್ಲ ಅಂತ ತಿಳಿದು
ಹೆಪ್ಪ ಮುರಿದೇ ಇಲ್ಲ ಅಂತ ಆ ಒಂದು ಗಡಿಗೆ ಮೊಸರು ಒಯ್ದು ಅವನ ಮುಂದಿಟ್ಟು ಬಡವ ಬಯಸೀದಿ ಈ ಮೊಸರು ತಗೋ ಅನ್ನೋ ಮುಂದೆ ಅವ ಏನು ಅನ್ಬೇಕ್ರಿ, ಅವರ ಭಾಳ ಬಡತನದಾಗ ಅದೀನ್ರಿ, ಮೊಸರೇನೋ ಕೊಟ್ಟಿರಿ, ಈ ಮೊಸರಿಗೆ ಒಂದು ಅರ್ಧ ಕಿಲೋ ಅವಲಕ್ಕಿ. ಬಡವನ ಮೇಲಿನ ಅಂತಃಕರಣದೊಳಗೆ ಅರ್ಧ ಕಿಲೋ ಅವಲಕ್ಕಿ ಆದಮೇಲೆ ಮತ್ತೇನಂತಾನ ಅಂತಂದ್ರೆ ಅವರ ಒಂದು ಈಟ ಬೆಳ್ಳುಳ್ಳಿ ಕುಟ್ಟಿ ಇದರಾಗ ಹಾಕಿ ಮ್ಯಾಲ ಪುಟಾಣಿ ಹಿಂಡಿ ಆದ್ರೆ ಮತ್ತಿಲ್ಲಿ ಬಾಯಾಗ ನೀರು ಬಂದವ್ರು. ಭಾಳ ಚಲೋ ಅನ್ನೋ ಮುಂದೆ ಅಂತಃಕರಣದ ತಾಯಿ ಅವ ಏನು ಬೇಡ್ತಾನ ಎಲ್ಲ ಕೊಟ್ಟು ಉಣ್ಣು ಅಂತಂದ್ರೆ ಉಣ್ಬೇಕಿಲ್ಲ ಇವ. ಅವರೇ ನಾ 40 ವರ್ಷ ಆಸೆ ಮಾಡಿದ್ದು ಇವತ್ತು ದೇವರು ನನಗೆ ನಿಮ್ಮ ರೂಪದೊಳಗೆ ಬಂದು ಕೊಟ್ಟಾನ. ಇಲ್ಲಿ ನೋಡ್ರಿ, ಅರ್ಧ ಕಿಲೋ ಅವಲಕ್ಕಿ ನಾವು ಒಬ್ಬನೇ ಉಣ್ಬೇಕು, ಅರ್ಧ ಕಿಲೋ ಮೊಸರು ನಾವು ಒಬ್ಬನೇ ಉಣ್ಬೇಕು ಅಂದ್ರೆ ಅಷ್ಟು ಹೊಟ್ಟೆ ಹಸ್ತಿಲ್ರಿ, ಸ್ನಾನ ಮಾಡಿ ಉಣ್ತೀನಿ ಅಂತ ಹಳ್ಳಕ್ಕೆ ಹೋಗಿ ಒಂದು ಬೇವಿನ ಗಿಡದ ತೆಳಗೆ ಆ ಹೋತ ಮತ್ತು ಮಂಗ ಎರಡೂ ಒಂದೇ ಹಗ್ಗಕ್ಕೆ ಕಟ್ಟಿದ್ನಲ್ಲ, ಅವ ಗಿಡಕ್ಕೆ ಕಟ್ಟಿ ಆ ಬೇವಿನ ಗಿಡದ ತೆಳಗೆ ಆ ಮೊಸರಿನ ಗಡಿಗೆ ಇಟ್ಟು ಹಳದಾಗ ಜಳಕಕ್ಕೆ ಹೋದ. ಇವ ಹಿಂಗೆ ಹೊಟ್ಟೆ ಮುಟ್ಕೊಂಡು ನೋಡ್ತಾನ, ಸೂರ್ಯ ನೋಡ್ತಾನ, ಇನ್ನೂ ಟೈಮ್ ಆಗಲಿ ಅಂತಾನ, ಪೂರ ನಾನೇ ಉಣ್ಬೇಕು ಅಂತ ಆಸೆ ಮಾಡ್ಯಾನ. ಇಲ್ಲೋಡಿ ಇವ ಬಟ್ಟೆ ತೊಳ್ಕೊಂಡು ಸ್ನಾನ ಮಾಡ್ಕೋಬೇಕು ಅಂತ ಆ ಕಡೆ ಲಕ್ಷ್ಯ ಕೊಟ್ಟಾನ. ಆ ಮಂಗ ಹೋತಂತೂ ಊರು ತುಂಬ ದಣದಿತ್ತು, ಹೋಗಿ ಕಟ್ಟಿದ ತಕ್ಷಣ ಗಪ್ಪನೆ ಅದು ಮಲಗಿಬಿಡ್ತ್ರಿ. ಹೋತ ಇದೇನು ಕುಂತಿತ್ತಲ್ಲ, ಇದು ಕುಂತಿತ್ತಲ್ಲ, ಅವ ಅಂತಾನ ಆ ಮಂಗಂತದ ಏನೋ ಮುಚ್ಚಿಟ್ಟಾನ, ದಿನ ಏನು ಕೈಯಾಗ ತರ್ತಿದ್ದಿಲ್ಲ, ಇವತ್ತೇನೋ ಮುಚ್ಚಿಟ್ಟಾನ ಅಂತ ಮಂಗ ಹೋಗಿ ಆ ಗಡಿಗೆ ತೆಗೆದು ನೋಡ್ತದ, ಅವಲಕ್ಕಿ ಪಕ್ಕ ನೆಂದಿತ್ತು. ಮಂಗಕ್ಕೆ ಹೊಟ್ಟೆ ಹಸ್ತದ, ಅವ 40 ವರ್ಷ ಆಸೆ ಮಾಡಿದ್ನಲ್ಲ, ಆದ್ರೆ ಮಂಗ ಓಟು ಅವಲಕ್ಕಿ ಮೊಸರ ಖಾಲಿ ಮಾಡ್ತು. 40 ವರ್ಷದ ಆಸೆಗೆ ನೀರು ಬಿಡ್ತು, ಬಾಯಿಗೆ ಮುಸುರಿ ಎತ್ಯದ. ಮಂಗಗ ಎರಡೂ ಕೈಗೆ ಮೊಸರಿನ ಮುಸುರಿ ಎತ್ಯದ, ಅವಲಕ್ಕಿ ಮುಸುರಿ ಈ ಮಂಗಗತ್ಯದ, ಬಾಯಿಗೂ ಹತ್ಯದ, ಕೈಗೂ ಹತ್ಯದ. ಆದ್ರೆ ಯಜಮಾನ ಬಂದು ನನಗೆ ಹೊಡಿತಾನ, ತಪ್ಪು ಮಾಡಿದ್ದ ನಾ ಆದರೂ ಕೂಡ ಈ ಅಪವಾದ ನನ್ನ ಮ್ಯಾಗ ಬರಬಾರ್ದು ಅಂತ ಬೆರಿಕೆ ಮಂಗ ಏನು ಮಾಡ್ತು ಅಂತಂದ್ರೆ ಆ ಹೋತು ಮಲಗಿತ್ತಲ್ರಿ, ಆ ಹೋತಕ್ಕಿಷ್ಟು ಗಾಡಿದ್ದು ರೀ, ಹೋಗಿ ತನ್ನ ಬಾಯಿ ಕೈ ಸ್ವಚ್ಛ ಮಾಡ್ಕೋಬೇಕು ಅಂತ ತನ್ನ ಬಾಯಾಗಿನ ಮುಸುರಿ, ತನ್ನ ಕೈಯಾಗಿನ ಮುಸುರಿ ಆ ಹೋತಕ್ಕೆ ಈ ಕಡೆ ಇಟ್ಟು ಒರೆಸಿ ಕೈ ಆ ಹೋತಿನ ಗಡ್ಡಕ್ಕೆ ಒರೆಸಿ ಗಪ್ಪನೆ ಇಲ್ಲ ಇಲ್ಲ ಗಪ್ಪ. ಎರಡಾತು ಹೊಟ್ಟೆ ಹಸ್ತದ, ಬಂದ ಖುಷಿಯಾಗಿ 40 ವರ್ಷದ ಶವಿ ನಾನು ಉಣ್ಣೋಣ ಅಂತ ಬಂದ. ಇವ ಬರೋದಕ್ಕೆ ಗಡಿಗೆ ಡಬ್ಬಿದ್ದದ. ಯಾರು ತಿಂದಿದ್ದು ನೀವು ಹೇಳ್ತೀರಿ ಮಂಗೆ ತಿಂದಿದ್ದಂತ, ಅದು ಹೇಳ್ಯದನ ಮಂಗೆ ಇಲ್ಲ. 40 ವರ್ಷದ ಆಸೆ ಯಾರು ಖಾಲಿ ಮಾಡಿದ್ರು ಅಂತ ಎಡಕ ಬಲಕ ನೋಡೋದರಾಗ ಮಂಗ ಮೌನವಾಗ್ಯದ. ಆ ಹೋತೇನು ಇತ್ತಲ್ಲ, ಹೋತಿನ ಬಾಯಿಗೆ ಮುಸುರು ಎತ್ತಿತ್ತು, ಹೋತಿನ ಗಡ್ಡಕ್ಕೆ ಮೊಸರು ಎತ್ತಿತ್ತು. ಅವ ಅಂದ, 40 ವರ್ಷ ಆಸೆ ಮಾಡಿದ್ದೆ, ಓಟು ನೀ ತಿಂದು ನನ್ನನ್ನು ಹಾಳು ಮಾಡಿದಿ ಅಂತ ತಿಳಿದು ನನ್ನನ್ನು ಹಾಳು ಮಾಡಿದಿ ಅಂತ. ಇಲ್ಲೋಡಿ ಅವ ಬಡಿಗೆ ತೊಗೊಂಡು ಆ ಹೊತ್ತಕ್ಕೂ ಹೊಡಿತಿದ್ದ. ಹೆಂಗೆ ಹೊಡಿತಿದ್ದ ಹಂಗಂಗೆ ಅಳಾಕತ್ಯದ. ಹೊಡಿ, ನಾ ಬ್ಯಾಡ ಅನ್ನಂಗಿಲ್ಲ, ನೀ ನನಗೆ ಹೊಡಿ ಬ್ಯಾಡ ಅನ್ನಂಗಿಲ್ಲ. ನಾ ತಪ್ಪು ಮಾಡಿಲ್ಲ, ಆದ್ರೆ ನಾ ತಪ್ಪು ಮಾಡಿಲ್ಲ ಅಂತ ನೀ ಹೇಳಿದ್ರೆ ಒಪ್ಪಲ್ಲ. ಯಾಕ ಅಂತಂದ್ರೆ
ತಪ್ಪಿನ ಅಪರಾಧ ನನ್ನ ಬಾಯಿಗೆ ಮುಸಿರು ಎತ್ಯದ, ನನ್ನ ಗಡ್ಡಕ್ಕೆ ಮೊಸರು ಎತ್ಯದ ಅಂದ್ರೆ ನಾ ತಿನ್ನದಿದ್ದರೂ ಕೂಡ ನೀನೇ ತಿಂದಿದಿ ಅಂತ ನನಗೆ ಹೊಡ್ಯಾಕತ್ತಿದಿ. ಇಲ್ಲೋಡು, ನಾ ತಪ್ಪು ಮಾಡಿಲ್ಲ, ನಾ ತಿಂದಿಲ್ಲ, ಆದರೂ ಕೂಡ ಯಾಕೆ ನಾ ನಿನ್ನ ಕಡೆಯಿಂದ ಬಡಗಿ ಮುರಿಯಂಗೆ ಹೊಡೆಸ್ಕೊಳಕತ್ತೀನಿ ಅಂತಂದ್ರೆ ಜೀವನದೊಳಗೆ ಯಾರು ಸವಾಸ ಮಾಡಬಾರ್ದು ಅವರು ಸವಾಸ ಮಾಡಿದ್ದಕ್ಕೆ ಅವರಿಗೆ ಬೀಳುವ ಏಟು ನನಗೆ ಬೀಳಾಕತ್ಯಾವ ಅಂತ ಹೋತು ತಿಳಿತ. ನಾ ಸುಮ್ಮನೆ ಕತೆ ಹೇಳಿಲ್ಲ. ಇದರ ಅರ್ಥ ಏನು ಅಂತಂದ್ರೆ ಮನಸ್ಸು ಅನ್ನೋದೊಂದು ಮಂಗದ, ದೇಹ ಅನ್ನೋದು ಒಂದು ಹೋತಿದ್ದಂಗದ. ಮನಸ್ಸು ತಪ್ಪು ಮಾಡಿರುತ್ತದ, ಮನಸ್ಸು ತಪ್ಪು ಮಾಡುತ್ತದ, ಆದರೆ ದೇಹ ಏಟು ತಿಂತದ. ಇದನ್ನು ತಿಳಿದು ಸತ್ಯದ ಶರಣರೇನು ಮಾಡ್ಯಾರ, ಮನಸ್ಸನ್ನು ನಿಲ್ಲಿಸ್ತಾರೆ. ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸಿ 48 ದಿನಗಳ ಕಾಲ ಇಲ್ಲೋಡಿ ಬೇಕು ಬೇಡೋ ಅನ್ನುವ ಭಾವವನ್ನು ಆ ಪುಣ್ಯದ ತಾಯಿ ತೊರೆದಾಳ. 48 ದಿನ ಯಾರ್ಯಾರಿಗೂ ಹೇಳಿಲ್ಲ. ಆದ್ರೆ 40 ಹಳ್ಳಿಗಳೊಳಗೆ ಅಮ್ಮೋರು ಅನುಷ್ಠಾನ ಕುಂತಿದ್ದು ಎಲ್ಲರಿಗೆ ತಿಳಿತದ. ತಾಯಿ ಅನುಷ್ಠಾನ ಕುಂತಿದ್ದು ಎಲ್ಲರಿಗೆ ತಿಳಿತದ. ಎಲ್ಲರಿಗೆ ತಿಳಿದ ಮೇಲೆ ಅಮ್ಮಗೆ ಬಂದು ದರ್ಶನ ಮಾಡ್ಕೊಂತಾರ. ಸಾವಿರ ಜನಗಳು ಬಂದು ಯವ್ವ ನಿನ್ನ ಆಶೀರ್ವಾದ ನಮಗಿರಲಿ, ಯವ್ವ ನಿನ್ನ ಆಶೀರ್ವಾದ ನನಗಿರಲಿ ಅಂತ ತಿಳಿದು ನಾಡಿನ ಜನಗಳೆಲ್ಲ ಬಂದು ಬಾಳಿವನದೊಳಗೆ ಅನುಷ್ಠಾನ ಕುಂತಿರುವ ಆ ತಾಯಿಗೆ ಕೈ ಮುಗಿತಾರ. 48 ದಿನಕ್ಕೆ ಆ ಅಮ್ಮ ಅಂದಳಂತ, ನಾಳೆ ನನ್ನ ಅನುಷ್ಠಾನದ ಮಂಗಲದ, ಅನುಷ್ಠಾನ ಮಂಗಲಕ್ಕೆ ಕಲ್ಯಾಣದೊಳಗೆ ಎಲ್ಲ ಸ್ವಾಮಿಗಳಿಗೆ ಭಿನ್ನಾಯ ಮಾಡ್ರಿ. ಕಲ್ಯಾಣದೊಳಗೆ ಎಲ್ಲ ಸ್ವಾಮಿಗಳಿಗೆ ಭಿನ್ನಾಯ ಮಾಡೋಣ. ಆ ಎಲ್ಲ ಸ್ವಾಮಿಗಳು ಬಾಳಿವನಕ್ಕೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಪಾದಪೂಜೆಯೊಂದಿಗೆ ಪಾದೋದಕ್ಕೆ ತಗೊಂಡ್ರೆ 48 ದಿನದ ಅನುಷ್ಠಾನ ಮಂಗಲಾಗ್ತದೆ. ಆ ತ್ವಾಟದ ಯಜಮಾನ ಅಂದನಂತ, ಅವ್ವ ನಾವು ಅಡಿಗೆ ಎಷ್ಟು ಮಾಡ್ಬೇಕ್ರಿ? ಅವ್ವ ನಾವು ಅಡಿಗೆ ಎಷ್ಟು ಮಾಡಬೇಕು ಅಂತಂದರೆ ಅಮ್ಮೋರಂದರು, ನೋಡಪ್ಪ ನೀವು ಒಬ್ಬನೇ ಅಡಿಗೆ ಮಾಡೋದು ಬೇಡ, ಈ ಅನುಷ್ಠಾನದ ಫಲ ಯಾರ್ಯಾರು ಪ್ರಸಾದ ತಂದಾರ ಅವರಿಗೆಲ್ಲರಿಗೆ ಸಲ್ತದ. ಎಷ್ಟು ಮಂದಿಗೆ ನಾವು ಪ್ರಸಾದ ಕೇಳ್ತೀವಿ ಅಂತಂದರೆ ಕಲ್ಯಾಣದೊಳಗೆ 1,96,000 ಅಮರಗಣಗಳಿಗೆ ಭಿನ್ನ ಕೊಟ್ಟ ಧೀರ ಶರಣ ಯಾರು ಅಂದರೆ ಗುಡ್ಡಾಪುರದ ದಾನಮ್ಮ ದೇವಿ. 2 ಎಲೆ 1 ಅಡಿಕೆ ಆ ತಾಯಿ ಭಿನ್ನ ಕಳಿಸ್ತಾಳ. 1,96,000 ಮಂದಿಗೆ. ನಾನು ನಿಮಗೆ ಭಾಳ ಸಾರಿ ಹೇಳ್ತೀನಿ, ಮಾಡಿದ 100 ಪಾಪಗಳು ದೂರ ಆಗಬೇಕು ಅಂತಂದ್ರೆ ಗುರುವಿಗೆ ಉಣಿಸ್ಬೇಕಂತ. 100 ನಾನು ಹೇಳಿದನಲ್ಲ, ಶರಣಬಸಪ್ಪನವರು ಯಾವತ್ತೂ ಕೂಡ 3 ತಾಸು ಕುಂತು ಪೂಜೆ ಮಾಡಿಕೊಂಡಿಲ್ಲ, 4 ತಾಸು ರುದ್ರಾಕ್ಷಿ ಹಿಡಿದು ಜಪ ಮಾಡಿಲ್ಲ. 4 ರಾಜ್ಯಕ್ಕೆ ಯಾಕೆ ದೇವರಾಗ್ಯಾರ ಅಂತಂದರೆ ಹಸದೀನಿ ಅನ್ನೋವರಿಗೆ ಅನ್ನ ಕೊಟ್ಟ ದೇವರು ಯಾರು ಅಂದರೆ ಅವರೇ ಕಲಬುರಗಿ ಶರಣಬಸಪ್ಪನವರು. ಅವರು ಅಂದಿದ್ದೇ, ಯಾರು ಪ್ರಸಾದ ಕೊಟ್ಟಾರ, ಯಾರು ಪ್ರಸಾದವನ್ನು ಕೊಡ್ತಾರ, ನಾ ಹೇಳಿದನಲ್ಲ, ಮರಕ್ಕೆ ಬಾಯಿ ಬೇರೆಂದು ಬುಡಕ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ಲಿಂಗದ ಬಾಯಿ ಜಂಗಮ. ನೀವು ಸುಮ್ಮನೆ ನಮ್ಮ ಹಿಂದಿನವರೆಲ್ಲ ಮನೆಗೆ ಸ್ವಾಮಾರ್ಕೊಮ್ಮೆ, ಹುಣ್ಣಿಮೆಗೊಮ್ಮೆ, ಅಮಾಸೆಗೊಮ್ಮೆ ದಿನಾಲು ಸ್ವಾಮಿಗಳು ಕರೆದು ಹಬ್ಬ ಇದ್ರೆ, ಹುಣ್ಣಿಮೆ ಇದ್ರೆ, ಮನ್ಯಾಗ ಮದುವೆ ಇದ್ರೆ, ಶುಭ ಕಾರ್ಯಕ್ರಮಗಳ ನಡೆದ್ರೆ ಸ್ವಾಮಿಗಳಿಗೆ ಉಣಿಸ್ತಿದ್ರಲ್ಲ. ಯಾಕ ಅಂದರೆ ಯಾರೋ ಉಂಡಾರ ಅಂತಲ್ಲ, ನಮ್ಮ ಮನೆಯೊಳಗೆ ಗದ್ದಿಗೆ ಮೇಲೆ ಒಬ್ಬ ಯೋಗಿ ಪಾದ ಪೂಜೆ ಆದ ಮೇಲೆ ಆ ಯೋಗಿ ಪ್ರಸಾದವನ್ನು ತಗೊಂಡಾನ ಅಂತಂದ್ರೆ ಕೈಲಾಸದೊಳಗಿರುವ 33 ಕೋಟಿ ದೇವತೆಗಳಿಗೆ ಆನಂದ ಆಗ್ತದೆ. 2 ಎಲೆ 1 ಅಡಿಕೆ ಕೊಟ್ಟು 1,96,000 ಅಮರಗಣಗಳಿಗೆ ಭಿನ್ನ ಕೊಟ್ಟಾಗ ಆ ತ್ವಾಟದ ಯಜಮಾನ್ ಅಂತಾನ, ಅವರ ತ್ವಾಟದಾಗ ಪೂಜಾ ಕುಂತೀರಿ,
ತ್ವಾಟದಾಗ ಪೂಜಾ ಕುಂತೀರಿ ಮತ್ತು ಲಕ್ಷದ ಮೇಲೆ 96,000 ಅಮರಗಣಗಳಿಗೆ ಭಿನ್ನಾಯಿ ಕೊಟ್ಟೀರಿ, ನಮಗೂ ಅಡಿಗೆ ಬ್ಯಾಡ ಅಂತೀರಿ. ಮತ್ತು ಹೆಂಗ ಅಂದ್ರೆ ಆಗ ಹೇಳಿದಳು, ನಾಳೆ ನನ್ನ ಅನುಷ್ಠಾನ ಮಂಗಲಕ್ಕೆ ಲಕ್ಷದ ಮೇಲೆ 96,000 ಅಮರಗಣಗಳಿಗೆ ತಿಳಿದವರು ರೊಟ್ಟಿ ಬುತ್ತಿ ಮಾಡ್ಕೊಂಡು ಬರ್ರಿ, ತಿಳಿದವರು ರೊಟ್ಟಿ ಬುತ್ತಿ ಮಾಡ್ಕೊಂಡು ಬರ್ರಿ, ತಿಳಿದವರು ಅಡಿಗೆ ಮಾಡ್ಕೊಂಡು ಬರ್ರಿ, ಯಾರ್ಯಾರಿಗೆ ಏನೇನು ದೇವರು ನಿಮ್ಮ ಮನಸ್ಸಿನೊಳಗೆ ಕೊಡ್ತಾನ ಅಡಿಗೆ ಮಾಡ್ಕೊಂಡು ಬರ್ರಿ. ನೀವು ತಂದ ಅಡಿಗೆ ಏನದ ಅದು ಎಲ್ಲ ಸ್ವಾಮಿಗಳಿಗೆ ಪ್ರಸಾದ ಉಂಡ್ರು ಅಂತಂದ್ರೆ ನಿಮ್ಮ ಪಾಪ ಪರಿಹಾರ ಆಗ್ತದೆ. ನೋಡಿ, ಸ್ವಾಮಿಗಳ ಪ್ರಸಾದ ತಗೊಂಡ್ರು ಅಂತಂದ್ರೆ ನಿಮ್ಮ ಪಾಪ ಪರಿಹಾರ ಆಗ್ತದೆ. ನೀವೆಲ್ಲ ಈ ಪಂಚಾಂಗ ಕೇಳಕ್ಕೆ ಹೋಗೋದ್ಗೆ ನಾಳೆ ಅಪೋರ ಅಧಿಕಾರದ ನಂತರ ಈಗ ಎಷ್ಟೋ ಮಂದಿ ಬರ್ತಾರೆ ಪಂಚಾಂಗಕ್ಕೆ. ನಮ್ಮ ವಿಶ್ವಾರಾಧ್ಯ ಅಪ್ಪವ್ರ ಹತ್ರ, ದಾನಯ್ಯ ದೇವ್ರ ಹತ್ರ ಪಂಚಾಂಗಕ್ಕೆ ಬರ್ತಾರೆ. ಪಂಚಾಂಗಕ್ಕೆ ಬಂದು ಏನು ಮಾಡೋದ್ರಿ, ಏನೆಲ್ಲ ಅದ ರೀ, ಯಾಕೋ ಮನುಷ್ಯನ್ಯಾಗ ಮನೆಗೆ ಸಮಾಧಾನ ಇಲ್ಲ ಅನ್ನೋ ಮುಂದೆ ದಾನಯ್ಯ ಅಪ್ಪವ್ರು ಏನಂತಾರೆ, ನಿಮ್ಮ ಮನೆ ದೇವ್ರು ಯಾವುದು? ನಮ್ಮ ಮನೆ ದೇವ್ರ ಇರ್ಬದ್ದೇವ್ರಿ, ನಮ್ಮ ಮನೆ ದೇವ್ರ ಬಸವಣ್ಣ್ರಿ, ನಮ್ಮ ಮನೆ ದೇವ್ರ ಕೂಳು ಸಂಗಮನಾಥ್ ರೀ, ನಮ್ಮ ಮನೆ ದೇವ್ರ ಗೊಲ್ಲಾಳೇಶ್ವರಿ. ನಿಮ್ಮ ಮನೆ ದೇವ್ರ ಗೊಲ್ಲಾಳೇಶ ಅಂತ ಹೇಳ್ತೀರಲ್ಲ, ಗೊಲ್ಲಾಳೇಶನ ಹೆಸರಿನ ಮ್ಯಾಲ 11 ಜನ ಸ್ವಾಮಿಗಳಿಗೆ ಉಣಿಸ್ರಿ, ನಿಮ್ಮ ಮನೆಗೆ ಶಾಂತಿ ಸಿಗ್ತದ ಅಂತ ಹೇಳ್ತಾರ. ಯಾಕೆ ಗೊತ್ತನ್ರಿ, ನೀವು ಸಹಜವಾಗಿ ತಿಳ್ಕೋರಿ. ನಿಮ್ಮ ಮನೆ ದೇವ್ರು ಯಾವುದು? ಗೊಲ್ಲಾಳೇಶ. ನಿಮ್ಮ ಮನೆ ದೇವರು ಯಾವುದು? ದಿಗ್ಗಿ ಸಂಗಮನಾಥ್ ರೀ. ನಿಮ್ಮ ಮನೆ ದೇವ್ರು ಯಾವುದು? ಇನ್ನೊಂದು ಇರ್ಬದ್ದೇವ್ರ. ಹಿಂಗೆಲ್ಲ ಹೇಳ್ತೀರಲ್ಲ, ಗುರುಗಳು ಏನು ಹೇಳ್ತಾರೆ ಗೊತ್ತನ್ರಿ, ಓಹೋ ನಿಮ್ಮ ಮನೆ ದೇವ್ರು ಕಾಡಾಕತ್ಯಾರ ಹೇಳ್ಯಾರಿಲ್ಲ ಅಲ್ಲ, ಇವರಲ್ಲ, ಒಟ್ಟು ಉದಾಹರಣೆ ಹೇಳ್ತೀನಿ ನಿಮಗೆ. ನಿಮ್ಮ ಮನೆ ದೇವರು ಕಾಡಾಕತ್ಯಾನ, ನಿಮ್ಮ ಮನೆ ದೇವರು ಕಾಡ್ತಾನ ಅಂತಂದ್ರೆ ಒಂದು 11 ಮಂದಿಗೆ ಉಣಿಸ್ರಿ, ಸ್ವಾಮಿಗಳಿಗೆ ಉಣಿಸ್ರಿ. ಮತ್ತು ಹೆಣದೇವರಿತ್ತು ಅಂತಂದ್ರೆ ಒಂದು 9 ಮಂದಿ ಮುತ್ತೈದರಿಗೆ ಕೈ ತುಂಬ ಬಳಿ ಇಡಿಸಿ ಉಡಿ ತುಂಬ್ರಿ. ದೇವ್ರು ಕಾಡ್ತಾನ ಅಂತಾರಲ್ಲ, ನೀವು ಪಕ್ಕ ತಿಳ್ಕೊರಿ, ದೇವ್ರು ಕಾಡಂಗಿಲ್ಲ. ಇದ್ದಂಗೆ ಹೇಳಿದ್ರೆ ಅದನ್ನು ಅಂದ ಬಿಟ್ರೆ ದೇವ್ರು ಕಾಡಂಗಿಲ್ಲ. ನಾವು ಮಾಡಿದ ಕರ್ಮ ನಮ್ಮನ್ನು ಕಾಡ್ತದೆ, ನಾವು ಮಾಡುವ ಕರ್ಮ ನಮ್ಮನ್ನು ಕಾಡ್ತದೆ. ನಾವು ಮಾಡಿದ ಕರ್ಮ ಅದು ಪರಿಹಾರ ಆಗಬೇಕಾಗಿತ್ತು ಅಂತಂದ್ರೆ ಶಿವಯೋಗ ಸ್ವರೂಪಿಗಳಾದ ಸ್ವಾಮಿಗಳನ್ನು ಗದ್ದಿಗೆ ಮೇಲೆ ಕುಂದರಿಸಿ ಯಾರು ಪ್ರಸಾದ ಕೊಡ್ತಾರ 3 ಜನ್ಮದೊಳಗಿನ ಕರ್ಮವನ್ನು ಸುಡುವ ಶಕ್ತಿ ಅದು ಸ್ವಾಮಿಗಳ ಪುಣ್ಯದ ಪಾದಕ್ಕ. ಜಂಗಮ ಮಹಿಮೆ ತಿಳಿದುಕೊಳ್ಳಯ್ಯ, ಲಿಂಗದ ಮುಖವೇ ಜಂಗಮವಯ್ಯ, ಅವನಾನೆನಿರಯ್ಯ ಅಯ್ಯ. ಜಂಗಮ ಮಹಿಮೆ ತಿಳಿದುಕೊಳ್ಳಯ್ಯ, ಜಂಗಮ ಮಹಿಮೆ ತಿಳಿದುಕೊಳ್ಳಯ್ಯ, ಲಿಂಗದ ಮುಖವೇ ಜಂಗಮವಯ್ಯ, ಅವನಾನೆನಿರಯ್ಯ ಅಯ್ಯ, ಅವನಾನೆನಿರಯ್ಯ. ಕಾಮವ ತೊರೆದು ಹೇಮವ ಜರೆದು ಪ್ರೇಮದಿ ಜಗವ ಅಲೆಯಲೆದು, ಕಾಮವ ತೊರೆದು ಹೇಮವ ಜರೆದು ಪ್ರೇಮದಿ ಜಗವ ಅಲೆಯಲೆದು, ಕಾಮಿತ ಫಲವ ಜಗಕ್ಕೆ ಇಯುವ, ಕಾಮಿತ ಫಲವ ಜಗಕ್ಕೆ ಇಯುವ, ಸೀಮಾತೀತನು ಜಂಗಮನು ಅವನಾನೆನಿರಯ್ಯ ಅಯ್ಯ, ಅವನಾನೆನಿರಯ್ಯ.
ಜನನ ಮರಣವ ಮೀರಿರುವವನು ಜನ್ಮ ಜನ್ಮದ ಪಾಪವನು ಕಳೆವ ಜನನ ಮರಣವ ಮೀರಿರುವವನು ಜನ್ಮ ಜನ್ಮದ ಪಾಪವ ಕಳೆವ ಮನಸ್ಸಿನ ಆಸೆಯ ದೂರಿರಿಸಿರುವ ಮನಸ್ಸಿನ ಆಸೆಯ ದೂರಿರಿಸಿರುವ ಅಣುವಿನಲ್ಲಿ ಇರುವ ಅವನ ನೆನಿರಯ್ಯ ಅಯ್ಯ ಜಂಗಮ ಮಹಿಮೆ ತಿಳಿದುಕೊಳ್ಳಯ್ಯ ಲಿಂಗದ ಮುಖವೇ ಜಂಗಮವಯ್ಯ ಅವನ ನೆನಿರಯ್ಯ ಅಯ್ಯ ಜಂಗಮ ಮಹಿಮೆ ತಿಳಿದುಕೊಳ್ಳಯ್ಯ ಜಂಗಮ ಮಹಿಮೆ ತಿಳಿದುಕೊಳ್ಳಯ್ಯ ಲಿಂಗದ ಮುಖವೇ ಜಂಗಮವಯ್ಯ ಅವನ ನೆನಿರಯ್ಯ ಅವನ ನೆನಿರಯ್ಯ ಅವನ ನೆನಿರಯ್ಯ. ನೀವು ಮಾಡಿದ ಕರ್ಮಗಳೆಲ್ಲ ದೂರ ಆಗ್ತಿರವ್ವ. ನಿಮ್ಮ ಮನೆಯೊಳಗ ನಿಮ್ಮ ಊರೊಳಗ ಸ್ವಾಮಿಗಳಿಗೆ ಪ್ರಸಾದ ಕೊಟ್ಟಿರಿ ಅಂತಂದ್ರೆ ಎಲ್ಲ ಲಕ್ಷ್ಮಿಗಳು ಬಂದು ನಿಮ್ಮ ಮನ್ಯಾಗಿರ್ತಾರ, ನಿಮ್ಮ ಊರಾಗಿರ್ತಾರ. ಇಲ್ಲೋಡ್ರಿ ಮಾಲಕ್ರೆ, ನೀವೊಬ್ಬರೇ ಅಡಿಗೆ ಮಾಡೋದು ಬೇಡ, ಪುಣ್ಯ ಎಲ್ಲರಿಗೆ ಹಂಚೋಣ. ದುಃಖಗಳೇನದಾವ ವೈಯಕ್ತಿಕವಾಗಿ ಮಾತಾಡ್ಬೇಡ್ರಿ. ಇಲ್ಲಿ ದುಃಖ ವೈಯಕ್ತಿಕ. ಅಳು ಬಂದ್ರ ಮನ್ಯಾಗ ದುಃಖ ಇದ್ರ ವೈಯಕ್ತಿಕವಾಗಿ ಅನುಭವಿಸ್ಬೇಕ್ರಿ. ಸುಖ ಬಂತು ಅಂದ್ರೆ ಎಲ್ಲರಿಗೆ ಹಂಚಬೇಕು. ಇಲ್ಲೋಡ್ರಿ ಎಲ್ಲರೂ ಬುತ್ತಿ ಮಾಡ್ಕೊಂಡು ಬರ್ರಿ. ಮತ್ತು ನಾಳೆ ಇಲ್ರಿ ಇಡೀ ಊರೊಳಗೆ ನೀವು ಬುತ್ತಿ ಯಾಕೆ ಅನ್ನೋದು ಗೊತ್ತಾತಲ್ಲ ದಾನಮ್ಮಂದು. ಎದರ ಸಲುವಾಗಿರಿ? ನಮ್ಮ ಮನೆಯೊಳಗೆ ಪುಣ್ಯ ಇರಬೇಕು ಅಂತಂದರೆ ತಾಯಿ ದಾನಮ್ಮನ ಬುತ್ತಿ. ಅವತ್ತು ನಾನೇನು ಹೇಳೀನಿ ಅಂದರೆ 20ನೇ ತಾರೀಕಿಗೆ ಊರೊಳಗೆ ಎಷ್ಟು ಜನ ಸ್ವಾಮಿಗಳದಾರ, ಅವ್ರ ಹೆಣ್ಮಕ್ಳಿರಲಿ ಗಂಡ್ಮಕ್ಳು ಇರಲಿ, ಮತ್ತು ಹೆಣ್ಮಕ್ಳು ಗರ್ಭಿಣಿ ಅದಾರ ಅಂತಂದರೆ ಅವರಿಗೂ ಕೂಡ ಗರ್ಭದೊಳಗಿರುವ ಕೂಸಿಗೂ ಕೂಡ ಕಾಣಿಕೆಯನ್ನು ಕೊಟ್ಟು ಆರಾಧನೆ ಮಾಡುವ ಜಂಗಮದ ಪ್ರೀತಿಯ ಶರಣ ಯಾರು ಅಂದರೆ ಗುಡ್ಡಾಪುರ ದಾನಮ್ಮನವರು. ನೀವು 1000 ಮಂದಿ ಮುತ್ತೈದರಿಗೆ ಉಣಿಸಿದ್ರು ಕೂಡ ಮೊದಲು ಉಣಿಸೋದು ಸ್ವಾಮಿಗಳಿಗೆ. ಅದು ದಾನಮ್ಮನ ನೇಮ್ ಅದ ರೀ. ಅದಕ್ಕೆ 20ನೇ ತಾರೀಕಿಗೆ ಎಲ್ಲ ಸ್ವಾಮಿಗಳಿಗೆ ಪ್ರಸಾದ ಇರ್ತದಲ್ರಿ. ಅವತ್ತ ಎಲ್ಲ ಪಾದ ಪೂಜೆ ಮಾಡೋದು, ಎಲ್ಲ ಸ್ವಾಮಿಗಳಿಗೆ ಪಾದ ಪೂಜೆ, ಎಲ್ಲರಿಗೂ ಇಚ್ಛಿತ ಪ್ರಸಾದವನ್ನು ನೀಡೋದು. ಈಗಿನಿಂದ ಬುತ್ತಿ ತಯಾರು ಮಾಡ್ಕೋರಿ. 20ನೇ ತಾರೀಕು. ಇವತ್ತು ಎಷ್ಟು ತಾರೀಕು? ಇವತ್ತು 15. ಇನ್ನು 5 ದಿನ ನೋಡ್ರಮ್ಮ. ಎಲ್ಲರೂ ಬುತ್ತಿ ತಯಾರಿರಲಿ. ಅವತ್ತು ಆ ಬುತ್ತಿ ನಿಮ್ಮನ್ನು ಕರ್ಯಾಕ ಬರೋರು ಯಾರ್ಯಾರಂದ್ರಿ? ಪರಮ ತಪಸ್ವಿಗಳು, ವಯೋವೃದ್ಧರು, ಜ್ಞಾನವೃದ್ಧರು, ಪರಶಿವನ ಪುಣ್ಯದ ರೂಪದ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯರು. ಅದೇ ರೀತಿ 132 ವರ್ಷದ ಮೇಲೆ ಮತ್ತೊಮ್ಮೆ ರುದ್ರಮುನಿ ಶಿವಾಚಾರ್ಯರು ರೂಪವನ್ನು ತೊಟ್ಟು ಬಂದಾರ ಪರಮ ಪೂಜ್ಯ ದಾನಯ್ಯ ದೇವರ ಪುಣ್ಯದ ರೂಪದೊಳಗೆ. ಸುಮ್ಮನೆ ನಡೆಯಂಗಿಲ್ಲ. ಆ ಯೋಗಿಯ ಅಂತಃಕರಣದ ಕರುಣೆಯದ ಅಂತ ಉತ್ತಮ ದೇವರು ನಿಮಗೆ ಸಿಕ್ಕ. ವಿದ್ಯಾವಂತರದಾರ, ವಿನಯವಂತರದಾರ, ಗುಣವಂತರದಾರ. ಅಷ್ಟೇ ಯಾಕ್ರಿ, ಸಮಾಧಾನದವರದಾರ. ವಿದ್ಯಾರ್ಥಿಗಳ ಮಧ್ಯೆ ಅಪ್ಪೋರು, ಶಿವಪ್ರಸಾದ ದೇವರು ಮತ್ತು ಬಂದಂಥ ಎಲ್ಲ ಸ್ವಾಮಿಗಳು ನಿಮ್ಮನ್ನು ನಾವು ಕರ್ಯಾಕೆ ಬರ್ತೀವಿ. ಅಪ್ಪೋರಿಗೆ ಒಬ್ಬರಿಗೆ ಅವತ್ತೇನಿರ್ತದಲ್ರಿ, ಮಾಗಣಿಗೆರೆ ಅಪ್ಪೋರಿಗೆ ಅಷ್ಟೇ ಎತ್ತಿನ ಗಾಡಿ ಅಷ್ಟೇ ರೀ. ಉಳಿದವರೆಲ್ಲ ನಡ್ಕೊಂತೆ ಸಕಲ ವಾದ್ಯ ವೈಭವದೊಂದಿಗೆ. ಮತ್ತು ನೀವು ನಿಮ್ಮ ಗಾಡಿ ತೊಗೊಂಡು ಬಂದೀರಿ, ಮತ್ತಿಲ್ಲ ಎಲ್ಲರೂ ತೆಲಿಮ್ಯಾಗ್ರಿ. ನಿಮ್ಮ ಮನ್ಯಾಗ ದಾನಮ್ಮನ ಹೆಸರಿನ ಮೇಲೆ ಅವು 5 ರೊಟ್ಟಿ ಇರಲ್ಲಕ್ಕ. ನಿಮ್ಮ ಮನ್ಯಾಗ ದಾನಮ್ಮನ ಹೆಸರಿನ ಮೇಲೆ 5 ರೊಟ್ಟಿ ಇಡರ್ಲಕ್ಕರಿ. ಒಂದು ಈಶ ಚೂಡ ಇರಲ್ಲಕ್ಕ. ಹೋಗಲಿ ಎಲ್ಲರಿಗೆ ಬರಂಗ ಸ್ವಾಮಿಗಳಿಗೆ ಶಂಗಾದ ಹೋಳಿಗೆ ಇರಲ್ಲಕ್ಕ. ಮತ್ತು ಎಲ್ಲರಿಗೂ ಒಬ್ಬರೇ ಮಾಡ್ರಿ ಅಂತ ನಾ ಹೇಳಂಗಿಲ್ಲ. ಹನಿ ಹನಿ ಕುಡಿದ್ರೆ ಹಳ್ಳ, ತೆನಿ ತೆನಿ ಕುಡಿದ್ರೆ ರಾಶಿ.
ಮತ್ತು ನಾ ಹೇಳಿನಿ ಅಂತಲ್ಲ, ಅಮ್ಮ ಹೇಳಾಕತ್ತೇಳ ಏನಂತ ಗೊತ್ತಾ? ಇದನ್ನ ನೋಡಿ ಯೇಸೋಮ ಸುಮ್ಮನೆ ಬುತ್ತಿ ಪ್ರಸಾದ ಮಾಡ್ತಾರೆ. ಅದು ದಾನಮ್ಮನ ಪುರಾಣ ಇದ್ದಾಗ ಮಾತ್ರ ವಿಶೇಷತೆ ಇರ್ತದೆ. ಬುತ್ತಿ ಪ್ರಸಾದ ಯಾಕ ಅಂತೇಳಿನೆಲ್ಲ ಒಬ್ಬರೇ ಮಾಡಬ್ಯಾಡ್ರಿ, ಎಲ್ಲ ಸ್ವಾಮಿಗಳಿಗೆ ಪ್ರಸಾದ ಕೊಟ್ಟಿವಿ ನಮ್ಮ ಮನೆಯಂದು ಅಂತಂದರೆ ಇತರೇದವ್ರು ಹೇಗ ಅಂತಲ್ಲ. ಇತರೇದವರು ಅಲ್ರಿ ನಾವು ಹೆಂಗೆ ರೊಟ್ಟಿ ತರನ್ರಿ, ಈಗ ಇತರೇದವ್ರು ಕೇಳ್ತಾರೆ, ಇತರೆ ಜನಗಳನ್ನು ಕೇಳ್ತಾರೆ ನಾವು ಹೆಂಗೆ ರೊಟ್ಟಿ ತರನ್ರಿ, ಇತರೆ ಜನ ನೀವು ರೊಟ್ಟಿ ತರೋಕ್ಕಾಗಲಿ ಅಂದ್ರೆ ಹಣ್ಣು ತೊಗೊಂಬರ್ರಿ. ಅದು ಇಲ್ಲ ಅಂತಂದ್ರೆ ಚೂಡ ಅಂತೂ ಭಾಳ ಮಂದಿ ಮಾಡ್ರಿ. ಅಮ್ಮ ನೆನಪಿಡ್ರಿ ಎಲ್ಲರೂ ಏನು ಮಾಡೋದ್ರಿ, ಶೇಂಗಾದೊಳಗೆ ನೇಮಕ್ಕೆ ಮಾಡಿದ್ರು ಅದು ಏನೇನು ಹೇಳು, ಅವ್ವ ಏನೇನು ಮಾಡ್ತಿರಲ್ಲ, ಅದು ಖಜೂರು ಇರಲಿ, ಶೇಂಗಾದ ಹೋಳಿಗೆ ಇರಲಿ, ಅದರ ಅಂಟು ಅದೇನು ಕರದಂಟು ಇರಲಿ, ಜಾಮೂನ್ ಇರಲಿ, ನಾನು ಹೇಳಿದನಲ್ಲ ಎಲ್ಲ ಸ್ವಾಮಿಗಳಿಗೆ, ಎಲ್ಲ ಸ್ವಾಮಿಗಳ ಸಂತೃಪ್ತಿ ಆಗ್ಯದೆ ಅಂತಂದ್ರೆ ದಾನಮ್ಮನವ್ರು ಹೇಳ್ತಾರೆ ಏನಂತ ಗೊತ್ತಾ? ಹಸಿದ ಸ್ವಾಮಿಗಳಿಗೆ ಪ್ರಸಾದ ಕೊಟ್ಟಿವಿ ಅಂತಂದ್ರೆ ಒಂದು ಜನ್ಮ ಅಲ್ಲ 3 ಜನ್ಮದಾಗಿನ ಪಾಪ ಸುಡುವ ಪುಣ್ಯದ ಪಾದ ಯಾರದು ಅಂದರೆ ಅದುವೇ ಶ್ರೀ ಗುರುವಿನ ಪುಣ್ಯದ ಪಾದ, ಸದ್ಗುರು ರುದ್ರಮುನಿ ಶಿವಯೋಗಿಯಪ್ಪ ಅಂತ. ಎಲ್ಲರೂ ಬುತ್ತಿ ತಗೊಂಬರ್ರಿ. ಇಲ್ಲಿ ನೋಡಿ, ಸಾವಿರ ಜನಗಳು ಬುತ್ತಿ ತಗೊಂಡು 4 ಎಕರೆ ಆ ಬಾಳಿವನದೊಳಗೆ ಕುಂದ್ರಾಕ ಜಾಗ ಇಲ್ಲ. 4 ಎಕರೆ ರೀ, ಎಷ್ಟು ವಿಚಿತ್ರ! ಲಕ್ಷದ ಮೇಲೆ 96,000 ಅಮರಗಣಗಳು ಬಸವಣ್ಣನ ಮಹಾಮನಿ ಒಳಗೆ ಅವರೆಲ್ಲ ಪ್ರಸಾದ ತಗೊಳ್ಳೋರು ವನಭೋಜನದ ಓ ಸ್ವಾಮಿಗಳ ಬರ್ತೀರಿಲ್ಲ, ಮನ್ಯಾಗ ಉಂಡು ಬೇಸರಾಗ್ಯದ್ರಿ, ಹೊಲ್ದಾಗ ಹೋಗೋದೇ ಉಣ್ಣದ. ಮನ್ಯಾಗ 2 ರೊಟ್ಟಿ ಉಣ್ಣೋರು ಹೊಲದಾಗ 4 ರೊಟ್ಟಿ 3 ರೊಟ್ಟಿ ಉಣ್ತಾರೆ. ಹೊಲದ ರುಚಿನೇ ಬೇರೆ, ಮನೆ ರುಚಿನೇ ಬೇರೆ. ಹೊಲಕ್ಕೆ ಹೋಗೋಣ ನಡ್ರಿ, ದಾನಮ್ಮನವರು ಅಂತ ಇಲ್ಲ ಲಿಂಗಮ್ಮನವರು ಅಂತ ಬಂದಾರ. ಆ ಲಿಂಗಮ್ಮನವರು 48 ದಿನಗಳ ಕಾಲ ಅವರುಗಳೆಲ್ಲ ಅನುಷ್ಠಾನ ಮಾಡ್ಯಾರ. ಆ ತಾಯಿ ನೋಡೋದೇ ಒಂದು ಪುಣ್ಯ. ನಾವು ಬರ್ರಿ ಅಂತ ಲಕ್ಷದ ಮೇಲೆ 96,000 ಅಮರಗಣಗಳು ಬಂದ ಮೇಲೆ ಮೊದಲು ನೇಮಿತ್ತು. ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಸಣ್ಣವರಿದ್ದಾಗ ಆಳಗುಂಡಿಗಾಗ ಶಾಣಬಸಪ್ಪನ ಪುರಾಣ ಶುರುವಾತು ಅಂದ್ರೆ 20 ದಿನದ ಮೀಸಲಿಡೋರು ಯಾರು, 5 ದಿನದ ಮೀಸಲಿಡೋರು ಯಾರು, 11 ದಿವಸದ ಮೀಸಲಿಡಿದವರು ಯಾರು, ಮೀಸಲಿಡಿದು ತುಪ್ಪ ತಂದು ಅಲ್ಲಿ ಕೊಡ್ತಿದ್ರಿ. ಇವತ್ತಿಗೂ ಜಂಗಮದ ನೇಮೇನು ಅಂತಂದ್ರೆ, ನೀವು ಇತ್ತಿತ್ತಲಾಗಿ ಏನು ಮಾಡಕತ್ತೀವಿ ಅಂದ್ರೆ ಹೋದ ತಕ್ಷಣ ಚರಿಗೆ ನೀರು ಕೊಡ್ತೀರಿ. ನೀರು ಕೊಡೋದಲ್ಲ, ಒಂದು ಪರಾತದೊಳಗೆ ನೀರು ತುಂಬಿ ಹೊಸ್ತಲದ ಹೊರಗಿಡಬೇಕು. ಹೊಸ್ತಲದ ಹೊರಗೆ ಪರಾತ ತುಂಬಿ ನೀರಿಡಬೇಕು. ನೀರಿಟ್ಟ ಮ್ಯಾಲ ಸ್ವಾಮಿಗಳೇನು ಒಳಗೆ ಹೋಗ್ತಾರಲ್ರಿ, 2 ಪಾದ ಆ ಪರಾತ ನೀರಿನಾಗ ಎದ್ದಿ ಒಳಗಡೆ ಹೋಗ್ಬೇಕು. ಎಲ್ಲರೂ ಒಳಗಡೆ ಹೋಗೋ ಮುಂದೆ ಎಡಕ ಬಲಕ ಏನು ಮನೆ ಯಜಮಾನ್ರು ಇರ್ತಾರಲ್ಲ, ಎಡಕ ಬಲಕ ನಿಂದಿರಬೇಕು. ನೀವು ಪಕ್ಕ ತಿಳ್ಕೊರಿ, ನೀವು ಬೆಕ್ಕದಂಥ ಶ್ರೀಮಂತರಿರ್ರಿ, ನೀವು ಏಟರ ಗಳಿಸೋದವ್ರು ಇರ್ರಿ, ಸ್ವಾಮಿಗಳಿಗೆ ಮಾತ್ರ ಆಳು ಕೊಟ್ಟು ಕಳಿಸ್ಬ್ಯಾಡ್ರಿ. ಬೇಕಾದಂಥ ಶ್ರೀಮಂತರು ಇರ್ರಿ, ನೀವು 100 ಕೋಟಿ ಗಳಿಸೋದವ್ರು ಇರ್ರಿ. ನೀವು ಮೊನ್ನೆ ನಾನು ಹೇಳಿದ್ನೆಲ್ಲ ಕಡ್ಕೊಳ್ಳೋದೊಳಗೆ ಲಕ್ಷ್ಮಣ ಅವಧೂತರು ಇಲ್ಲಿ ನೋಡಿ, ಇಡೀ ದೇಶದೊಳಗೆ ಅವ್ರ ಬೇಡಿಕೆ ಅದ, ಇಡೀ ದೇಶದೊಳಗೆ ಅವ್ರನ್ನ ದೇವರು ಅಂತ ತಿಳಿತಾರ. ಕಡ್ಕೊಳ್ಳೋದೊಳಗೆ ನೀವು ಬೇಕಾದ ಶ್ರೀಮಂತರು ಇರ್ರಿ, ಅಕಸ್ಮಾತ್ ಸ್ವಾಮಿಗಳಿಗೆ ನಮ್ಮ ಶ್ರೀಮಂತಿಕೆ ವಿಚಾರದೊಳಗೆ ಮನೆಯಾಗಿನ ಆಳು ಕೊಟ್ಟು ಸ್ವಾಮಿಗಳಿಗೆ ಕರೆ ಕಳಿಸಿದ್ರಿ ಅಂತಂದ್ರೆ ನಿಮ್ಮ ಮನೆಗೆ ಬಡತನ ಬರ್ತದೆ. ಅವ್ರು ಬೇಕಾದವ್ರು ಇರಲ್ಲಕ್ರಿ. ನಾನು ಹೇಳೋದಲ್ಲ, 40 ಶಾಂಡ್ರು ಕಾಡಾದಿ ಸಾವುಕಾರು ಅಂತ ಬರ್ತಾರೆ ಸೋಲಾಪುರದೊಳಗೆ. ಕಾಡಾದಿ ಸಾವುಕಾರ್ಗ ಭಿನ್ನ ಹೇಳಿ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಸ್ವತಃ ಶಾಣಬಸ 40 ಶಾಂಡ್ರು ಹೋಗಿ ಹೇಳಿದ್ರ, ಅವರು ಕಾಡಾದೇವ್ರ ಮನ್ಯಾಗ ಅವರು ಮೀಲಿನೊಳಗೆ ದಾನಯ್ಯನವರು ಅಂತ ದಾನಯ್ಯ ಸ್ವಾಮಿಗಳು ಅಂತ ದುಡ್ಯಾಕಿದ್ರಂತ. ಅಲ್ಲೋ ನಮ್ಮನೆಗೆ ನಮ್ಮಂಥ ಸಾವುಕಾರಿಗೆ ಊಟಕ್ಕೆ ಹೇಳ್ತೀರಪ್ಪ ಅಯ್ಯಗಳು ನೋಡ್ರಿ, ನಮ್ಮಂಥ ಸಾವುಕಾರಿಗೆ ಊಟಕ್ಕೆ ಹೇಳ್ತೀರಪ್ಪ ಅಯ್ಯಗಳು.
ಅವ ಏನು ಮಾಡ್ತಾನ ಪ್ರಸಾದ ಊಟ ಏನು ಅಡಿಗೆ ಕೊಡ್ತಾನ ಅಂದ್ರೆ ದಾನಯ್ಯನವ್ರು ಅಂದರು ಇಲ್ಲೋಡ್ರಿ ಅವ್ರ ಮನ್ಯಾಗ ತುತ್ತ ಅನ್ನ ಸಿಕ್ಕರೆ ಸಾಕು, ಅದು ದೇವಲೋಕದ ಅಮೃತ. ಈಗ ನೀವು ಇಷ್ಟು ಮಂದಿ ಅದಿರಲ್ಲ, ರುದ್ರಮುನಿ ಸ್ವಾಮಿಗಳವರ ಪುಣ್ಯದ ಪ್ರಸಾದ ಈ ಜಾಗದಾಗ ನಾವು ಕೂತು ತಗೊಂತೀವಲ್ರಿ, ಇಲ್ಲೋಡ್ರಿ ಮಾನಸಿಕ ಸಮತೋಲವನ್ನು ಕಾಯ್ಕೊಂಡು ಎಲ್ಲ ಬದುಕಿಗೆ ಶಾಂತಿಯನ್ನು ನೀಡುವ ಆಹಾರ ಯಾವುದು ಅಂದರೆ ಅದುವೇ ರುದ್ರಮುನಿ ಶಿವಯೋಗಿಗಳ ಪ್ರಸಾದ. ಪ್ರಸಾದದ ಪ್ರಸನ್ನತೆ ಇರ್ತದ್ರಿ. ಮಠದಾಗಿನ ಪ್ರಸಾದ ಯಾವತ್ತೂ ಕೈ ಬಿಡಬಾರ್ದು, ಮಠದೊಳಗಿನ ಪ್ರಸಾದ ಯಾವತ್ತೂ ಕೈ ಬಿಡಬಾರ್ದು. 40 ವಾಡದ ಶರಣರು ಹೇಳ್ಯಾರ, ಓ ಕಾಡಾದಿ ಅಣ್ಣಪ್ಪ ಸೌಕಾರ್ರೆ, ಇಡೀ ಅವತ್ತಿನ ದಿನಮಾನದೊಳಗೆ ವಾರದ ಮಲ್ಲಪ್ಪನವ್ರು ಬಿಟ್ರೆ ಸೋಲಾಪುರದೊಳಗೆ ಕಾಡಾದಿಯವರೇ. ಇವತ್ತಿಗೂ ಅವ್ರ ಸಂಸ್ಥಾನಗಳ ನೋಡ್ರಿ ಬೇಕಾರ. ರೀ ಬ್ಯಾಡ್ರಿ, ಏನು ಅಡಿಗೆ ಮಾಡ್ತಾನೆ ಹೇಳವ ಐನೋರ? ಏನಿಲ್ಲ, ಓಸು ಮಂದಿ ಮನ್ಯಾಗ ಅಕ್ಕಿ ನೀಡ್ತಾರ, ಜ್ವಾಳ ನೀಡ್ತಾರ, ಗೋಧಿ ನೀಡ್ತಾರ, ಅಕ್ಕಿ ನೀಡ್ತಾರ, ಜ್ವಾಳ ನೀಡ್ತಾರ, ಗೋಧಿ ನೀಡ್ತಾರ, ಏನೇನೆಲ್ಲ ನೀಡಿರ್ತಾರಲ್ಲ, ನೀಡಿದ್ದನ್ನು ಬೀಸಿ ಓಸು ಧಾನ್ಯಗಳನ್ನು, ಅದು ಅಕ್ಕಿ ಇರಲಿ, ಜ್ವಾಳ ಇರಲಿ, ಗೋಧಿ ಇರಲಿ, ಕಡ್ಲಿ ಇರಲಿ, ಹೆಸರು ಇರಲಿ, ಅದನ್ನು ಬೀಸಿ ಅದನ್ನೇ ಬಸವ ಪಾಕ ಅಂತ ಮಾಡ್ತಾರೆ. ಅವನೇ ಭಿಕ್ಷೆ ಬೇಡಿರ್ತಾನ. ಅಂಥ ಭಿಕ್ಷುಕರ ಮನೆಗೆ, ಅಂಥ ಬಡತನದ ಸ್ವಾಮಿಗಳ ಮನೆಗೆ ನಮ್ಮಂಥ ಸಾವುಕಾರ ಹೋಗೋದು ಅಂದರೆ ಅದು ಅಸಹ್ಯ ಅನ್ನಿಸ್ತದ. ಏ ದಾನಯ್ಯ ಅವ್ರಿಗೆ ಆರಾಮಿಲ್ಲ ಅಂತೇಳು, ನೀನೇ ಹೋಗು. ಅವ್ರಿಗೆ ಆರಾಮಿಲ್ಲ, ನೀನೇ ಹೋಗು. ಆಯ್ತು ಸಾವುಕಾರ್ರಿ, ಏನು ಹೇಳೋಕ್ಕಾಗಲಿಲ್ಲ, ಆಯಿತು ಸರಿ. ಅವರು ಬಂದರು. 40 ವರ್ಷ ಕೈ ಮುಗಿದು ಕೇಳಿದ್ರಂತೆ, ಕಾಡಾದಿ ಅಪ್ಪವ್ರು ಯಾಕೋ ಬರಲಿಲ್ಲಲ್ರಿ? ಮತ್ತು ಹೆಂಗಂತಾರ? ಇಲ್ರಿಪ್ಪ ಅವ್ರಿಗೆ ಆರಾಮಿಲ್ರಿ, ನನ್ನನ್ನು ಕಳಿಸ್ಯಾರ. ಹಿಂಗ್ರಿ ದಾನಯ್ಯಪ್ಪವ್ರೆ 40 ವರ್ಷದ ಶರಣರಂತಾರ. ದಾನಯ್ಯಪ್ಪವ್ರೆ, ಓಹೋ ಕಾಡಾದಿ ಸಾವುಕಾರಿಗೆ ಆರಾಮಿಲ್ಲ, ನಿಮ್ಮನ್ನು ಕಳಿಸ್ಯಾರ್ರಿ ಅಪ್ಪವ್ರ? ಹೌದ್ರಿ, ನಮ್ಮನ್ನ ಕಳಿಸ್ಯಾರ್ರಿ ಶರಣರೇ. ಆತ್ರಪ್ಪ, ಗ್ವಾಡಿ ಕುಂತವ ಲೋಡಿ ಕುಂತವ ಗ್ವಾಡಿ ಕುಂತ. ಇದು ಒಂದೇ ಮಾತು. ಗ್ವಾಡಿ ಕುಂತವ ಲೋಡಿ ಕುಂತವ ಗ್ವಾಡಿ ಕುಂತ. ಇದು ಒಂದೇ ಮಾತ್ರಿ. ಮುಂದೆ 3 ತಿಂಗಳಿಗೆ ಆರಾಮಿಲ್ಲ ಅಂತಂದಿದ್ನಲ್ರಿ, ಅವನಿಗೆ ಕ್ಯಾನ್ಸರ್ ಆಯ್ತು. 3 ತಿಂಗಳಿಗೆ ಅವನಿಗೆ ಕ್ಯಾನ್ಸರ್ ಆಯ್ತು. ಮುಂಬೈ ಆಸ್ಪತ್ರೆ ಒಳಗೆ 3 ವರ್ಷಗಳ ಕಾಲ ಉಪಚಾರ ನಡೀತು. ಎಷ್ಟು ವಿಚಿತ್ರ ಅಂತಂದರೆ, ಅವನ ಅಂಗಡಿ ಮುಂಗಟ್ಟುಗಳೇನದಾವ ನಡ್ಸೋರಿಲ್ಲದಕ್ಕ ಆ ದಾನಯ್ಯ ಸ್ವಾಮಿಗಂದ್ರಂತ, ಓ ಸ್ವಾಮಿ ಓ ದಾನಯ್ಯ ಸ್ವಾಮಿ, ಅಂಗಡಿ ಬಂದಿಡೋದೇನದ, ಇವನ ನಡೆಸ್ರಿ ಅಂತ ಹೇಳುವಾಗ ದಾನಯ್ಯ ಸ್ವಾಮಿಗಳಂತಾರ, ನಾನು ನಡೆಸ್ತೀನ್ರಪ್ಪ, ನನ್ನೊಳಗೇನಿಲ್ಲ ಅಂತ ಇವ್ರು ಹೇಳ್ತಾರ. ಅಲ್ಲಿದ್ದ ಜನ ಅಂದ್ರಂತ ಅವನ ಮ್ಯಾಗ ವಿಶ್ವಾಸ ಇಲ್ಲ. ಓ ದಾನಯ್ಯ ಸ್ವಾಮಿಗಳ, ಅವ್ರ ಕೈಯಾಗ ಕಾರ್ಕೊಂಡ್ರು ಇದ್ರಿ ಅಂತ ಈ ಮಾಲ್ ನಾವು ತರ್ತಿದ್ದೆವು, ನಿಮ್ಗೆ ತಿಳಿದಾಗ ರೊಕ್ಕ ಕೊಡ್ರಿ, ಮಾಲ್ ಕೊಡ್ತೀವಿ ಅಂದ್ರೆ ಅವರು. ವ್ಯಾಪಾರ ದಾನಯ್ಯನವ್ರ ಮ್ಯಾಗ ನಡೀತು. ಲಾಭ ಬಂದಿದ್ದು ಸಾಲ ಕೊಡಕತ್ತೆ ಯಾರಿಗ್ರಿ? ಕಾಡಾದಿ ಅಣ್ಣಪ್ಪ ಸಾವುಕಾರ್ಗ. 3 ವರ್ಷದ ಮೇಲೆ ಎಷ್ಟು ವಿಚಿತ್ರ ಅಂತಂದರೆ, ಎಲ್ಲೋ ಕೇಳಿದಾಗ ಅವ ಅಂದನಂತ, ಒಂದು ದವಾಖಾನೆ ಅಲ್ಲ, ನಿಮಗೆ 1000 ದವಾಖಾನೆ ತೋರಿಸಿದ್ರು ಆರಾಮಾಗಲ್ಲ. ನಿನ್ನ ಕ್ಯಾನ್ಸರ್ ಆರಾಮಾಗಬೇಕಾಗಿತ್ತು ಅಂತಂದ್ರೆ 40 ವಾಡದ ಶರಣರ ಮನೆಯಾಗಿಂದು ಒಂದು ತುತ್ತ ಅನ್ನ ಸಿಕ್ಕರೆ ಅವಾಗೇ ನಿನ್ನ ಬದುಕು ಆರಾಮಾಗ್ತದೆ. ಅವಾಗ ಕರೆದಿದ್ರು, ಈಗ ಕರೀಲಾರ್ದೆ ಬಂದು ಬಿನ್ನಾಕಿ ಕುಂತನಂತ. ಹಿಂಗೆ ನೀಡ್ಕೋಂತ ಬರ್ತಿದ್ರು. ಅಲ್ಲಿ ಪಾದ ಪೂಜೆ ಮಾಡಿ ನೀಡ್ಕೋಂತ ಬರೋದ್ರಾಗ ಇಲ್ಲೋಡಿ, ಅವ ನಿಡ್ಕೋಂತ ಬರೋದು ಇಲ್ಲೇನು ಕುಂದಿರ್ತಿದ್ರಲ್ರಿ, ಈ ಕಡೆ ಏನು ಕುಂತಿದ್ನಲ್ಲ, ಅಲ್ಲಿಂದ ನಿಡ್ಕೋಂತ ಬರೋದ್ರಾಗ ಅವ ಕಡಿಗದಾನ ಅಂದ್ರೆ ಅಡಿಗೆ ಮುಗಿತಿತ್ತಂತ. 2ನೇ ಸಾರಿ ಈ ಕಡೆ ಕುಂತ,
ಈ ಕಡೆನೇ ನೀಡ್ತಾರ ಅಂತ ಈ ಕಡೆ ನೀಡಲಿಲ್ಲ, ಈ ಕಡೆ ನೀಡ್ಕೊಂತ ಬರೋದ್ರಾಗ ಅಡಿಗೆ ಮುಗಿತಿತ್ತು. 3 ತಿಂಗಳ ಕಾಲ ಪಂಕ್ತಿಗೆ ಕುಂತ ಒಂದು ಅಗಳ ಅನ್ನ ಅವನಿಗೆ ಸಿಗಲಿಲ್ಲ. ಕೊನೆಗೆ ಒಬ್ಬ ಸ್ವಾಮಿಗಳಿಗೆ ಹೇಳ್ದನಂತೆ, ಏನಂತ ಗೊತ್ತಾ, ಇಲ್ಲೋಡು ಅವ್ರ ಮನೆಯಾಗಿಂದ ಏನಾರ ಇತ್ತಂದ್ರೆ ನನಗೆ ಆರಾಮಾಗ್ತದ್ರಿಪ್ಪ, ಅವ್ರ ಮನೆಯಿಂದ ಏನಾರ ಕಾಳು ಮಾಡ್ಯಾರ ತೊಗೊಂಬರ್ರಿ. ಒಬ್ಬ ಐನೂರು ಹಿಟ್ಟಿಗೆ ಹೋಗ್ತಾನಲ್ರಿ, ಹಿಟ್ಟಿಗೆ ಹೋಗೋ ಐನೂರು ಅವ್ರ ಮನೆಗೆ ಹೋದ್ನ, ಸ್ವಯಂಪಾಕದಲ್ಲಿ ಭಿಕ್ಷಾ ಬರ್ರಿಪ್ಪ ಅಪ್ಪೋರು ಬರ್ರಿ ಅಂತ ಒಳಗಿನ ದವಸ ಧಾನ್ಯಗಳನ್ನು ತಂದು ಅವ್ರಿಗೆ ನೀಡಬೇಕು ಅನ್ನೋದ್ರಾಗ ಎಡಕಬಲಕ ಐನೂರು ನೋಡ್ದ ಏನೂ ಇದ್ದಿದ್ದಿಲ್ರಿ. ಅಲ್ಲಿ ಉಳ್ಳಾಗಡ್ಡಿ ಇದ್ದು, ಎಡಗಡೆ ಉಳ್ಳಾಗಡ್ಡಿ ಇದ್ದು, ಸಟ್ಟನೆ 4 ಉಳ್ಳಾಗಡ್ಡಿ ತೊಗೊಂಡು ಕಳುವು ಮಾಡಿ ತನ್ನ ಜೋಳಿಗ್ಯಾಗ ಹಾಕ್ಕೊಂಡ. 4 ಉಳ್ಳಾಗಡ್ಡಿ ಜೋಳಿಗ್ಯಾಗ ಹಾಕ್ಕೊಂಡಲ್ಲ, ಯಾರೂ ನೋಡಿಲ್ಲ ಅಂತ ಅವ ತಿಳ್ಕೊಂಡಾನ. ಇವರು ಹಿಟ್ಟು ತಂದು ನೀಡಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ 40 ವರ್ಷ ಶಾಂಡ್ರ ಅಂದ್ರಂತ, ನೀವು ಒಳ್ಳೆಯವರಿದ್ರಪ್ಪ, ನಿಮಗೂ ಕ್ಯಾಟ ಚಟ ಕಲಿಸಿದವರು ಏನೋ ಜೋಳಿಗ್ಯಾಗ ಹಾಕ್ಕೊಂಡ್ರಪ್ಪ, ಆ ಗಂಟ ಅವನ ಗಂಟಲಕ್ಕೆ ಹಾಕ್ತಾವ್ರಪ್ಪ. ನೋಡ್ರಿ, ಆ ಗಂಟ ಅವನ ಗಂಟಲಕ್ಕೆ ಹಾಕ್ತಾವ್ರಪ್ಪ. ಇಲ್ಲೋಡಿ, ಒಂದು ಆರಾಮಾಗ್ಯದ ಅನ್ನೋದ್ರಾಗ ಮತ್ತೊಂದು ಆರಾಮಾಗ್ಯದ ಅನ್ನೋದ್ರಾಗ ಮತ್ತೊಂದು, ಇಡೀ ಆಸ್ತಿ ಹಾಳಾಗಿ ನೀವು ಹೋಗಿ ಅಲ್ಲಿ ನೋಡ್ರಿ, ಸೋಲಾಪುರದೊಳಗೆ ಅವ್ರ ಕೈಯಾಗಿದ್ದ ದಾನಯ್ಯ ಮಾಲಾಕ ಹಾಳಾಗ್ಯಾನ. ಅದಕ್ಕೆ ನಿಮ್ಮೆಲ್ಲರಲ್ಲಿ ಹೇಳೋದೇನು ಅಂತಂದ್ರೆ, ಯಾವತ್ತಿದ್ರೂ ಕೂಡ ಬೇಕಾದಂಥ ಅವಸರಿರಲಿ ದೇವ್ರ ಪೂಜೆ ಮತ್ತೊಬ್ಬರ ಕಡೆಯಿಂದ ಮಾಡಿಸಬಾರ್ದು, ಸ್ವಾಮಿಗಳಿಗೆ ಕರ್ಕೊಂಡು ಬಾ ಅಂತ ಆಳು ಕಳಿಸಬಾರ್ದು. ನೀವು ಬಿಟ್ರೂ ಚಿಂತಿಲ್ಲ, ಆಳು ಕಳಿಸಿದ್ರಿ ಅಂದ್ರೆ ಪುಣ್ಯ ಅವ್ರಿಗೆ ಹೋಗ್ತದೆ. ಅದನ್ನು ತಿಳಿದ ತಾಯಿ ದಾನಮ್ಮ ಗುರುವಿನ ಪಾದ, ಶ್ರೇಷ್ಠ ಪಾದ, ಸದ್ಗುರುವಿನ ಪಾದ ಅಂತ ತಿಳಿದು ಒಂದು ಪರಾತ ತುಂಬ ನೀರು ತುಂಬಿಟ್ಟಾಳ. ಇಲ್ಲೋಡಿ, ಬಾಳಿವನದೊಳಗೆ ಒಳಗೆ ಬರೋ ಮುಂದೆ ಒಂದು ಕಡೆ ತ್ವಾಟದ ಯಜಮಾನದಾನ, ಇನ್ನೊಂದು ಕಡೆ ನಮ್ಮವ್ವ ತಾಯಿ ಲಿಂಗಮ್ಮನವರು ಕುಂತಾರ. ಅವರು ಪಾದ ಇಟ್ಟು ಹೊರಗೆ ಬಂದ ತಕ್ಷಣ ಅವ್ವ ಹಿಂಗೆ ಹಾಸ್ಯಾಳ. ಗುರುಗಳು ಪಾದ ಇಡ್ತಾರ, ಅವರಿಗೆ ನಮಸ್ಕಾರ ಮಾಡಿ ಒಳಗೆ ಕಳಿಸ್ತಾರ. ಹೆಂಗೆ ಬಾಳಿ ಒಂದಾಗ ಹೋಗ್ತಾರ. ಹಂಗಂಗೆ ಅವ್ವ ಧೂಳೋದಕವನ್ನು ಊಗುತ್ತಾಳ. ಲಕ್ಷದ ಮೇಲೆ 96,000 ಅಮರಗಣಗಳೆಲ್ಲ ಪಂಕ್ತಿ ಕುಂತಾರ. ಪಾದ ಪೂಜೆ ಆಗ್ತದೆ. ಪಾದ ಪೂಜೆಯ ನಂತರ ಮಂಗಳಾರತಿ ಆಗ್ತದೆ. ಬುತ್ತಿ ತಗೊಂಡು ಬಂದವರು ಅಂದರು, ಬುತ್ತಿ ಇರೋದು ಈಟದ, ಉಣ್ಣೋರು ಇಷ್ಟು ಮಂದಿ ಅದಾರ. ಹೆಂಗ ಅಂತಂದ್ರೆ ಅಮ್ಮಂದಳಂತ, ಗುರುವಿನ ಪಾದ ನಮ್ಮನ್ನು ಕಾಯ್ತದ, ಶ್ರೀ ಗುರುವಿನ ಪಾದ ನಮ್ಮನ್ನು ಕಾಯ್ತದೆ ಅಂತ ಆ ಗುರುಗಳು ಧೂಳೋದಕ್ಕೆ ಇದ್ದು ಅಲ್ರಿ, ಆ ಅಡಿಗೆ ಮ್ಯಾಗ ಹಾಕಿ ಅಮ್ಮೋರು ಅದ್ರ ಮ್ಯಾಲ ಅಡಿಗೆ ಮೇಲೆಲ್ಲ ಮುಚ್ಚಿ ಜಗದ್ಗುರು ಪಂಚಾಚಾರ ಮಹಾರಾಜ್ ಕೇ ಜೈ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕೇ ಜೈ ಹೊಡೆದು ನೀಡಾಕತ್ರು. ಇಲ್ಲೋಡ್ರಿ, ಎಲ್ಲ ತಂದು ಬುತ್ತಿ ರೊಟ್ಟಿ ಏನೈತಲ್ಲ, ಲಕ್ಷದ ಮೇಲೆ 96,000 ಅಮರಗಣಗಳಿಗೆ ಸಂತೃಪ್ತಿಯನ್ನು ಮಾಡಿ ಓಸು ಸ್ವಾಮಿಗಳು. ಇಲ್ಲೋಡ್ರಿ, ಸ್ವಾಮಿಗಳು ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ಊಟ ಮಾರ, ಹೌದು ಪ್ರಸಾದ ರುಚಿ ಅಂದರೆ ಹಿಂಗಿರ್ಬೇಕಪ್ಪ. ಅದಕ್ಕೆ ನಾ ಮೊನ್ನೆ ಈ ಎಲ್ಲಿದು ಸಿದ್ಧ ಪರ್ವತದ ಇಲ್ಲಿ ಹೋಗಿದ್ನೆಲ್ಲ, ಅಲ್ಲೊಬ್ಬರು ಕಂತಿ ಭಿಕ್ಷೆ ಮಾಡ್ತಾರಲ್ಲ, ಅವ್ರು ಯಾರು, ಅವನ ಹೆಸರೇನು, ಚೆನ್ನೈ ಸ್ವಾಮಿಗೆ ಹೇಳಿ ಬಂದೀನಿ. ಏನು ಗೊತ್ತಾನು, ನೀವು ಒಂದಿರಿ ಅಲ್ರಿ, ದಿನಕ್ಕೆ 4 ಮನೆ ಭಿನ್ನ ಉಣಕತ್ತೀರಿ, ಹಿಂಗೆ ಕಾಶೆ ಮಾಡಿರಿ ಅಂತ ಚೆನ್ನೈ ಸ್ವಾಮಿಗೆ ಹೇಳಿನಿ. ಏನು ಗೊತ್ತನ್ರಿ, ಒಂದಿನ ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ, ಮಧ್ಯಾಹ್ನ ಇಲ್ಲಿಗೆ ಬರ್ತೀನಿ ಊಟಕ್ಕಂತ. ನಿಮ್ಮ ಮನೆಯೊಳಗಿನ ರೊಟ್ಟಿ ಮಠಕ್ಕೆ ಬಂದ ಮ್ಯಾಲ ಅದು ರುದ್ರಮುನಿ ಶಿವಯೋಗಿಗಳ ಪುಣ್ಯದ ಪ್ರಸಾದ. ಆ ಪ್ರಸಾದವನ್ನು ಎಲ್ಲರೂ ಸ್ವೀಕಾರ ಮಾಡಿ ಮಾತಾಡ್ತಿದ್ರಂತ. ಬಸವಣ್ಣನ ಮನ್ಯಾಗ ಇಷ್ಟು ದಿವಸ ಉಂಡೀವಿ ಅಂದ್ರೂ ಹಿಂಗೆ ಪ್ರಸಾದ ಆಗಿಲ್ಲ ಅಂತೆ. ಅಮ್ಮೋರು ಎಲ್ಲರೂ ಪ್ರಸಾದ ತೃಪ್ತಿ ಆದಮೇಲೆ ಬುತ್ತಿ ತಂದವ್ರು ಏನಿದ್ರಲ್ಲ, ಹಿಂಗೆ ಸಾಲು ಹಿಡಿದು ನಮಸ್ಕಾರ ಮಾಡಕ್ಕೆ ಕುಂದಿರ್ತಾ. ಅಮ್ಮ ಕುಂತಾಳ, ಎಲ್ಲರಿಗೂ ನಮಸ್ಕಾರ ಮಾಡ್ತಾಳೆ. ಸ್ವಾಮಿಗಳಿಗೆ ಹಿಂಗೆ ಉಡಿ ಕಟ್ಕೊಂಡು ಉಡ್ಯಾಗ ಆ ತ್ವಾಟದ ಮಗ್ಗಲ ಹಳ್ಳ ಹರಿತಿತ್ತು. ಹಳದಾಗಿನ ಉಸುಕ ಉಡ್ಯಾಗ ತುಂಬಿಕೊಂಡಾಳ. ಹೀಗೆ ಎಲ್ಲರಿಗೂ ಕೂಡ ಎರಡೂ
ಎರಡೂ ಕೈಲಿ ಸ್ವಾಮಿಗಳಿಗೆ ಕೊಟ್ಟು ನಮಸ್ಕಾರ ಮಾಡ್ತಾಳ. ಎಲ್ಲ ಸ್ವಾಮಿಗಳು ತಮ್ಮ ತಮ್ಮ ಪದರಿನೊಳಗೆ ದಾನಮ್ಮನವರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾರ. ಉಡಿಯಾಗ ಕೈ ಹಾಕ್ಯಾಳ. ಎರಡೂ ಹಿಡಿ ನಮ್ಮ ಉಡಿಯೊಳಗೆ ಕೊಟ್ಟು ನಮಸ್ಕಾರ ಮಾಡ್ಯಾಳ. ತಾಯಿ ಲಿಂಗಮ್ಮ ಏನು ಕೊಟ್ಟಾಳ ಅಂತ ಸ್ವಾಮಿಗಳು ಬಾಳಿವನ್ನ ಬಿಟ್ಟು ಹೊರಗೆ ಹೋಗಿ ತಮ್ಮ ಪದರು ಬಿಚ್ಚಿ ನೋಡಿದ್ರ ಆ ಎಲ್ಲ ಸ್ವಾಮಿಗಳ ಉಡಿಯೊಳಗೆ ಅಮ್ಮ ಕೊಟ್ಟಿದ್ದೇನಿತ್ತು ಅಂದ್ರೆ ಮುತ್ತು ರತ್ನಗಳ ರಾಶಿಯಾಗಿತ್ತು. ಇವರಂದ್ರು ಅದು ನೇಮದ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ. ಊಟದಕ್ಕಿಂತ ದಕ್ಷಿಣ ಏನು ಬಂತಲ್ರಿ, ಅಬ್ಬಾ. ಹೌದಪ್ಪ ಬಸವಣ್ಣ ಈಸ ದಿವಸ ನಮಗೆ ಪ್ರಸಾದ ಮಾಡಿಸ್ಯಾರ, ಇಂಥ ಮುತ್ತುರತ್ನಗಳ ನಮಗೆ ಕೊಟ್ಟೇ ಇಲ್ಲ ಅಂತ ಸುದ್ದಿ ಸ್ವಾಮಿಗಳ ಮುಖಾಂತರವಾಗಿ ಹಡಪದ ಅಪ್ಪಣ್ಣನವರಿಗೆ ಮುಟ್ಟುತ್ತದೆ. ಹಡಪದ ಅಪ್ಪಣ್ಣನವರ ಮುಖಾಂತರವಾಗಿ ಬಸವಣ್ಣನವರ ಕಾರ್ಯದರ್ಶಿ ಯಾರು? ಹಡಪದ ಅಪ್ಪಣ್ಣನವರಿಗೆ ಮುಖಾಂತರವಾಗಿ ಬಸವಣ್ಣನವರ ಮುಖಾಂತರವಾಗಿ ಚನ್ನಬಸವಣ್ಣನವರ ಮುಖಾಂತರವಾಗಿ ಮಡಿವಾಳ ಮಾಚಯ್ಯನವರ ಮುಖಾಂತರವಾಗಿ ಅಂಬಿಗರ ಚೌಡಯ್ಯನವರ ಮುಖಾಂತರವಾಗಿ ಅಕ್ಕ ಮಹಾದೇವಿ ಮುಖಾಂತರವಾಗಿ ನೀಲಮ್ಮ, ಗಂಗಮ್ಮ ಎಲ್ಲ ಶರಣರು. ಇವರೆಲ್ಲ ಶರಣರ ಮಧ್ಯೆ ಅಲ್ಲಮ ಪ್ರಭುಗಳಿಗೆ ವಿಚಾರವನ್ನು ತಿಳಿದು ಜಗದ್ಗುರು ಅಲ್ಲಮ ಪ್ರಭುದೇವರು ಲಕ್ಷದ ಮೇಲೆ 96,000 ಅಮರಗಣಗಳೊಂದಿಗೆ 772 ಜನ ಮಹಾಶರಣರನ್ನು ಕರ್ಕೊಂಡು ಸ್ವತಃ ಅಲ್ಲಮ ಪ್ರಭುಗಳೊಂದಿಗೆ ಬಾಳಿವನಕ್ಕೆ ಬಂದವರು ಯಾರು ಅಂತಂದರೆ ಕಲ್ಯಾಣ ಸಾಮ್ರಾಜ್ಯವನ್ನು ಕಟ್ಟಿ ಲಕ್ಷದ ಮೇಲೆ 96,000 ಅಮರಗಣಗಳಿಗೆ ಪ್ರಸಾದವನ್ನು ಕೊಟ್ಟ ಸ್ವತಃ ಬಸವಣ್ಣನವರೇ ಬರ್ತಾರ ತಾಯಿ ಇದ್ದಲ್ಲಿಗೆ. ಮಡಿವಾಳಯ್ಯನವರು ಹಡದಿ ಹಾಸ್ಯಾರ. ಸರ್ವ ದೈವ ಲಿಂಗಮ್ಮನವರಿಗೆ ಜಯವಾಗಲಿ ಅಂತ ಅನುಭಾವ ಮಂಟಪಕ್ಕೆ ಬಂದ ಮೇಲೆ ಎಲ್ಲ ಶರಣರು ನಿಮ್ಮ ಜಂಗಮ ಪ್ರೀತಿಗೆ ಶರಣಾರ್ಥಿ. ಮರಕೆ ಬಾಯಿ ಬೇರೆಂದು ಬುಡಕ ನೀರೆರೆದರ ಮೇಲೆ ಪಲ್ಲವಿಸಿತ್ತು ಲಿಂಗದ ಬಾಯಿ ಜಂಗಮ. ಅವ್ವ ಸ್ವಾಮಿಗಳಿಗೆ ಸಂತೃಪ್ತಿಯನ್ನು ಮಾಡಿ ಶ್ರೇಷ್ಠತೆಯನ್ನು ಪಡೆದ ಶ್ರೇಷ್ಠ ತಾಯಿಗೆ ಶರಣಾರ್ಥಿ. ಒಬ್ಬರು ಅಂದರು, ಇಲ್ಲಿ ನೋಡ್ರಿ ಆ ಹಳದಾಗಿನ ಉಸುಕ್ರಿ ನಮಸ್ಕಾರ ಮಾಡಿ ನಮ್ಮವ್ವ ಉಡಿಯಾಗಿಟ್ರ ಉಸುಕು ಹೋಗ್ಯಾವ, ಮುತ್ತು ರತ್ನಗಳ ರಾಶಿ ಆಗ್ಯತೆ. ಕಡ್ಕೋಳದ ಪರಮ ಪೂಜ್ಯರು ಚಪಾಳಿ ತಟ್ರೆ ನಮ್ಮವ್ವ ಎಲ್ಲ ದೈವ ಯಾಕೋ ಅಣ್ಣನ ಬಳಗದವರು ನೀವು ಚಟ್ರಿ ನಮ್ಮಪ್ಪ. ಇಲ್ಲಿ ನೋಡ್ರಿ ನಾ ಕಡ್ಕೋಳ ಅಪ್ಪೋರ್ಗಿ ಕಡ್ಕೋಳ ಮಠದಾಗಿರ್ಬೋದು ರೀ. ದಿನಾಲು ಕನಿಷ್ಠ ಒಂದು 4 ಸಾರಿ ಫೋನು ಬರ್ತದ, ಶಾಸ್ತ್ರಿಗಳು ಹೆಂಗೆ ನಡೆದ ಪುರಾಣ. ನಮ್ಮ ಇನ್ನೊಂದು ಕುರ್ಚಿ ಹಾಕ್ರಿ ಈ ಕಡೆ. ಹೆಂಗೆ ನಡೆದದ್ರಿ ಪುರಾಣ? ಹೆಂಗೆ ನಡೆದದ್ರಿ? ಇಲ್ರಿಪ್ಪ ಚಂದ ನಡೆದ. ಮತ್ತೇನ್ರಿ ಹೇಳೋದು ಕೇಳೋದು? ಇಲ್ರಿಪ್ಪ ಕರೆಕ್ಟ್ ಅದ. ಇಲ್ಲಿ ನೋಡಿ ಇದ್ದಿದ್ದ ಕಡ್ಕೋಳ ಮಠದೊಳಗೆ ಮನುಷ್ಯೆಲ್ಲ ಎಲ್ಲಿಟ್ಟಾರ ಅಂತಂದರೆ ಮಾಗಣಿಗೇರಿ ಶ್ರೀಗುರು ರುದ್ರಮುನಿ ಸ್ವಾಮಿಗಳ ಮಠದಾಗ ಪೂಜ್ಯರು. ಇವತ್ತು ನಾವು ಸಂಕ್ರಮಣ ಅಲ್ಲೇ ಆಗ್ಯದ್ರಿ. ಇವತ್ತು ಈ ಎಲ್ಲ ಕಾರ್ಯಕ್ರಮದ ಮಾರ್ಗದರ್ಶನದ ಪೂಜ್ಯರಿಗೆ ನಮನ. ಇನ್ನು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತಿ ಮಠ ನೆಲೋಗಿ ಪೂಜ್ಯರಿಗೂ ಜೋರಾಗಿ ಚಪ್ಪಾಳಿ ತಟ್ಟೋಣ. ಇನ್ನು ನಮ್ಮ ಜಗದ್ಗುರು ರೇವಣಸಿದ್ದೇಶ್ವರ ಮಠ ಗುಳೇದು ಗುಡ್ಡದ ಶ್ರೀ ರೇವಣಸಿದ್ಧ ದೇವರು ಬಂದಾರ, ಚಪ್ಪಾಳಿ ತಟ್ರಿ ಅವರಿಗೆ. ಇನ್ನೇನು ಒಂದೇ ನಿಮಿಷ ಎಲ್ಲರೂ ಕಲ್ಯಾಣದೊಳಗೆ ಆ ತಾಯಿಗೆ ಏನು ಹೇಳಿದ್ರು ಅನ್ನೋದನ್ನು ಬಹುಶಃ ಅತಿಥಿಗಳನ್ನೆಲ್ಲ ಆಹ್ವಾನಿಸಿದ ಮೇಲೆ ಅವರು ಹಾಡ್ತಾರೆ. ಆಮೇಲೆ ಸ್ವಾಗತ ನಡೀತದೆ. ಎಲ್ಲ ಅತಿಥಿಗಳನ್ನು ಆಹ್ವಾನಿಸ್ತಾರೆ ನಮ್ಮ ಯಾವತ್ತು ಕಾರ್ಯಕ್ರಮದ ಸಂಯೋಜಕರು.